Hello everyone, welcome to our Curious Minds Kannada YouTube channel. So in this video we will see the 7th standard 3rd science chapter electricity circuits and their components. So electricity andre ಏನು, circuit andre ಏನು, ಅದರ components ಯಾವ್ಯಾವುದು ಅನ್ನೋದನ್ನ ನಾವು ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ಬೇಕು. And they have started this with a story like thing. Let us see what it is. Nihal and his classmates were excited for their school trip ಟು ಬಾಕ್ರಾನಂಗಲ್ ಡ್ಯಾಮ್. ನಿಹಾಲ್ ಮತ್ತು ಅವನ ಕ್ಲಾಸ್ಮೇಟ್ಸ್ ಏನು ಒಂದು ಟ್ರಿಪ್ಪನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ ಸ್ಕೂಲ್ ಕಡೆಯಿಂದ. ಎಲ್ಲಿಗೆ? ಬಾಕ್ರಾನಂಗಲ್ ಡ್ಯಾಮ್ಗೆ. ದೇರ್ ದೇ ವುಡ್ ವಿಸಿಟ್ ದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಹೌಸ್ ವೇರ್ ದ ಫೋರ್ಸ್ ಆಫ್ ಫಾಲಿಂಗ್ ವಾಟರ್ ವಾಸ್ ಯೂಸ್ ಟು ಜನರೇಟ್ ಎಲೆಕ್ಟ್ರಿಸಿಟಿ. ಸೊ ಅಲ್ಲಿ ಏನು ನೋಡ್ಲಿಕ್ಕೆ ಹೋಗ್ತಾ ಇದ್ರು ಅಂತ ಅಂದರೆ, ಡ್ಯಾಮ್ ಅಂದರೆ ನಿಮಗೆ ಗೊತ್ತು ಏನು, ಅಲ್ಲಿ ನೀರು ಸ್ಟೋರ್ ಆಗಿರುತ್ತೆ ಆ್ಯಂಡ್ ಒಂದು ಕಡೆ ಏನಾಗುತ್ತೆ, ಹೆಚ್ಚು ಫೋರ್ಸಿಂದ ಅದು ನೀರು ಕೆಳಗಡೆಗೆ ಬೀಳುತ್ತೆ. ಕೆಳಗಡೆಗೆ ಬಿದ್ದಾಗ ಏನಾಗುತ್ತೆ, ಅಲ್ಲಿ ಎಲೆಕ್ಟ್ರಿಕ್ ಪವರನ್ನು ಅಥವಾ ಎಲೆಕ್ಟ್ರಿಸಿಟಿಯನ್ನು ಜನ್ರೇಟ್ ಮಾಡುವಂತಹ ಸಾಧನೆಗಳು ಕೂಡ ಅಲ್ಲಿ ನಡೀತಾ ಇರುತ್ತೆ, ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ದೇ ಆಲ್ಸೋ ಲುಕ್ ಫಾರ್ವರ್ಡ್ ಟು ಸಿ ಫ್ರೀ 13 ಕಿಲೋಮೀಟರ್ ಟ್ರೈನ್ ರೈಡ್ ಫ್ರಮ್ ನಂಗಾಲ್ ಇನ್ ಪಂಜಾಬ್ ಟು ಬಾಕ್ರಾ ಇನ್ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶದಲ್ಲಿರೋ ಬಾಕ್ರಾ ಮತ್ತು ನಂಗಲ್ ಮಿಡ್ಲಲ್ಲಿ 13 ಕಿಲೋಮೀಟರು ಫ್ರೀಯಾಗಿ ಟ್ರೈನ್ ರೈಡ್ ಕೂಡ ಇರುತ್ತೆ. ಸೊ ಅದಕ್ಕೆ ಹೋಗೋದಕ್ಕೆ ಅವರು ತುಂಬ ಎಕ್ಸೈಟ್ ಆಗಿರ್ತಾರೆ. ಅಲಾಂಗ್ ದ ಬ್ಯೂಟಿಫುಲ್ ಸಟ್ಲೇಜ್ ರಿವರ್, ಅಲ್ಲಿ ಯಾವ ನದಿ ಇರುತ್ತೆ, ಯಾವ ರಿವರ್ ಇರುತ್ತೆ? ಸಟ್ಲೇಜ್ ರಿವರ್ ಇರುತ್ತೆ. ಥ್ರೂ ದ ಶಿವಾಲಿಕ್ ಹಿಲ್ಸ್. ಪ್ರಿಯರ್ ಟು ದ ಟ್ರಿಪ್, ಅಂದರೆ ಟ್ರಿಪ್ಗಿಂತ ಮುಂಚೆ, ಪ್ರಿಯರ್ ಅಂದರೆ ಮುಂಚೆ, ನಿಹಾಲ್ ಆ್ಯಂಡ್ ಹಿಸ್ ಕ್ಲಾಸ್ಮೇಟ್ಸ್ ವೇರ್ ಗಿವನ್ ಅ ಗ್ರೂಪ್ ಅಸೈನ್ಮೆಂಟ್ ಟು ಪ್ರಿಪೇರ್ ಅ ಪ್ರೆಸೆಂಟೇಷನ್ ಆನ್ ಯೂಸಸ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ಯೂಸಸ್ ಆಫ್ ಎಲೆಕ್ಟ್ರಿಸಿಟಿ ಏನೇನು ಅಂತ ತಿಳ್ಕೊಳ್ಳಿ ಅನ್ನೋ ಒಂದು ಪ್ರಾಜೆಕ್ಟನ್ನು ಕೊಟ್ಟಿರ್ತಾರೆ. ದೇ ಬಿಗ್ಯಾನ್ ಬೈ ಲುಕಿಂಗ್ ಅರೌಂಡ್ ದೇರ್ ಹೌಸಸ್. ಸೊ ಮನೆ ಆಗಿರಬಹುದು, ದೇರ್ ಸ್ಕೂಲ್. ಸೊ ದೇ ಜಸ್ಟ್ ಸ್ಟಾರ್ಟೆಡ್ ಟು ಲಿಸ್ಟ್ ಔಟ್ ಹೌ ದೇ ಯೂಸ್ ಎಲೆಕ್ಟ್ರಿಸಿಟಿ ಇನ್ ಹೌಸ್, ಸ್ಕೂಲ್, ಫಾಲೋಡ್ ಬೈ ದೇರ್ ನೇಬರ್ಹುಡ್, ಅಂದರೆ ಅಕ್ಕಪಕ್ಕದಲ್ಲೇ ಆಗಿರ್ಬೋದು, ದೇರ್ ಸಿಟಿ, ಆ್ಯಂಡ್ ಫೈನಲಿ ದೇ ಸರ್ಚ್ ದ ಇಂಟರ್ನೆಟ್. ಸೊ ಎಲ್ಲೆಲ್ಲಿ ನೋಡಿದ್ರು ಅವರು, ಎಲ್ಲೆಲ್ಲಿ ಹುಡುಕಿದ್ರು, ನೇಬರ್ಹುಡ್ಡಲ್ಲಿ ಹೇಗೆ ಯೂಸ್ ಮಾಡ್ತಾರೆ, ಸಿಟಿಯಲ್ಲಿ, ಅದ್ರ ಜೊತೆಗೇ ಇಂಟರ್ನೆಟ್ಟಲ್ಲೂ ಕೂಡ ಸ್ವಲ್ಪ ಹುಡುಕ್ತಾರೆ. ಟು ದೇರ್ ಅಸ್ಟಾನಿಷ್ಮೆಂಟ್, ಸರ್ಪ್ರೈಸಿಂಗ್ಲಿ ದೇರ್ ಲಿಸ್ಟ್ ಕೆಪ್ಟ್ ಆನ್ ಗ್ರೋಯಿಂಗ್. ಸೊ ಲಿಸ್ಟ್ ಏನಾಗ್ತಾ ಹೋಯಿತು, ಎಲ್ಲೆಲ್ಲಿ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾರೆ ಅನ್ನೋದು ಬೆಳೀತಾನೇ ಹೋಯಿತು. ದೇ ಡಿಸೈಡೆಡ್ ಟು ಆರ್ಗನೈಸ್ ದೀಸ್ ಯೂಸಸ್ ಅಂಡರ್ ಡಿಫ್ರೆಂಟ್ ಹೆಡ್ಡಿಂಗ್ಸ್. ಸೊ ನಾವು ಒಂದೊಂದು ಹೆಡ್ಡಿಂಗಲ್ಲೇ ಇದನ್ನು ಸಪ್ರೇಟಾಗಿ ಲಿಸ್ಟ್ ಮಾಡೋಣ ಅಂತ ಅವರು ಡಿಸೈಡ್ ಮಾಡ್ತಾರೆ. ಫಸ್ಟ್ ಏನು ಮಾಡ್ತಾರೆ, ಕುಕ್ಕಿಂಗಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ ಅಂತ ಯೂಸ್ ಮಾಡ್ತೀವಿ ಅಂತ ಲಿಸ್ಟ್ ಮಾಡ್ತಾರೆ. ಎಲ್ಲೆಲ್ಲಿ? ಎಲೆಕ್ಟ್ರಿಕ್ ಕೆಟಲ್, ನೀರು ಕಾಯಿಸೋದಕ್ಕೆ ಬಳಸೋದು, ಮಿಕ್ಸರ್ ಗ್ರೈಂಡರ್, ಮಿಕ್ಸಿ, ಟೋಸ್ಟರ್ ಅಂದರೆ ಬ್ರೆಡ್ನ ರೋಸ್ಟ್ ಮಾಡುವಂಥದ್ದು, ಮೈಕ್ರೋವೇವ್ ಅವನ್ನು, ಇದು ಕುಕ್ಕಿಂಗಲ್ಲಿ ಬಳಸ್ತಾರೆ. ನೀವು ಬೇಕಿದ್ರೆ ಅಲ್ಲಿ ಯಾವುದನ್ನು ಆ್ಯಡ್ ಮಾಡ್ಕೋಬೋದು ಅನ್ನೋದನ್ನು ನೀವು ಚಿಮ್ನಿಯನ್ನು ಬಳಸೋದಾಗಿರಬಹುದು. ಆಮೇಲೆ ರೆಫ್ರಿಜಿರೇಟರ್, ಎವ್ರಿಥಿಂಗ್. ದೆನ್ ಲೈಟಿಂಗ್, ಅಂದರೆ ಲೈಟ್ಗೋಸ್ಕರ ಮನೆಗಳಲ್ಲಿ, ಹೋಮ್ಸಲ್ಲಿ ಬಳಸ್ತೀವಿ, ಆಫೀಸಲ್ಲಿ ಬಳಸ್ತೀವಿ, ಸ್ಟ್ರೀಟ್ಸ್, ಮಾರ್ಕೆಟ್ಸ್ ಆ್ಯಂಡ್ ಫ್ಯಾಕ್ಟ್ರೀಸಲ್ಲಿ ಲೈಟಿಂಗನ್ನು ಬಳಸ್ತೀವಿ. ಅಲ್ಲಿ ರೋಡ್ ಅಂತ ಕೂಡ ನೀವು ಆ್ಯಡ್ ಮಾಡ್ಕೋಬೋದು, ಅಲ್ಲಿ ಡ್ಯಾಶ್ ಕೊಟ್ಟಿದ್ದಾರಲ್ಲ ಅಲ್ಲಿ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್, ಟ್ರೈನ್, ಬಸ್, ಕಾರ್, ಸ್ಕೂಟರ್ ಆ್ಯಂಡ್ ಎಸ್ಕಲೇಟರ್ಸ್, ಲಿಫ್ಟ್ ಅಲ್ವಾ. ಇವಾಗ ಹೆಚ್ಚು ಎಲೆಕ್ಟ್ರಿಕ್ ಬಸ್ಸು, ಎಲೆಕ್ಟ್ರಿಕ್ ಸ್ಕೂಟರ್, ಎಲೆಕ್ಟ್ರಿಕ್ ಕಾರ್ ಜಾಸ್ತಿ ಆಗಿದೆ, ಕರೆಕ್ಟ್ ಅಲ್ವಾ? ದೆನ್ ಹೀಟಿಂಗ್ ಆ್ಯಂಡ್ ಕೂಲಿಂಗ್. Do you think that we use electricity for the heating and cooling? Yes. ಫ್ಯಾನ್ ಆಗಿರಬಹುದು, ರೂಮ್ ಹೀಟರ್ಸ್ ಆಗಿರ್ಬೋದು. ಇಮ್ಮರ್ಷನ್ ರಾಡ್ ಅಂತ ಅಂದರೆ ಸ್ನಾನ ಮಾಡುವಂತಹ ನೀರಿಗೆ ರಾಡ್ ಹಾಕ್ತೀವಿ ಅಲ್ವಾ, ಎಲೆಕ್ಟ್ರಿಕ್ ರಾಡ್. ಅದನ್ನು ಡಿಪ್ ಮಾಡಿದ್ರೆ ನೀರು ಕಾಯುತ್ತೆ, ಆಮೇಲೆ ಅದನ್ನು ತೆಗೆದು ಸ್ನಾನ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಇಮ್ಮರ್ಷನ್ ರಾಡ್. ಗೀಸರ್ಸ್ ಯೂಸ್ ಮಾಡ್ತೀವಿ. ರೆಫ್ರಿಜಿರೇಟರ್ ಅಂದರೆ ಫ್ರಿಜ್ಜನ್ನು ಯೂಸ್ ಮಾಡ್ತೀವಿ. ಏರ್ ಕಂಡೀಷ್ನರ್, ಎ ಸಿಯನ್ನು ಯೂಸ್ ಮಾಡ್ತೀವಿ. ಅದಷ್ಟೇ ಅಲ್ಲದೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಟೆಲಿವಿಷನ್ ಅಂದರೆ ಟಿ ವಿ, ರೇಡಿಯೋ ಆಗಿರಬಹುದು. ಕಮ್ಯುನಿಕೇಷನ್ಗೋಸ್ಕರ, ಕಮ್ಯುನಿಕೇಷನ್ ಅಂದರೆ ಒಬ್ಬರು ಇನ್ನೊಬ್ಬರ ಜೊತೆ ಮಾತಾಡಲಿಕ್ಕೆ, ಮೊಬೈಲ್ ಫೋನ್ ಆಗಿರಬಹುದು, ಇಂಟರ್ನೆಟ್ ಆಗಿರಬಹುದು. ಅದರ್ಸ್, ಅದಲ್ಲದೆ ವಾಟರ್ ಪಂಪ್, ವಾಟರ್ ಮೋಟರ್ ಅದು, ಆಮೇಲೆ ಕ್ರೇನು ಮತ್ತು ಕಂಪ್ಯೂಟರ್ಸ್, ಇದೆಲ್ಲವೂ ಕೂಡ ಏನು ಎಲೆಕ್ಟ್ರಿಸಿಟಿಯಿಂದಾನೇ ವರ್ಕ್ ಆಗುತ್ತೆ ಅನ್ನೋದನ್ನು ಅವರು ತಿಳ್ಕೊತಾರೆ. ಸೊ ಕ್ಯಾನ್ ಯು ಹೆಲ್ಪ್ ಬೈ ಆ್ಯಡಿಂಗ್ ಸಮ್ ಮೋರ್ ಯೂಸಸ್ ಆಫ್ this electricity to the list? Also suggest some other ways of grouping the uses of electricity. Now we use electricity all the time, correct alva? ಯಾವಾಗಲೂ ನಾವು ಎಲೆಕ್ಟ್ರಿಸಿಟಿಯನ್ನು ಬಳಸ್ತಾನೇ ಇರ್ತೀವಿ. ಸೊ let us learn something more about electricity. ಅದಕ್ಕೋಸ್ಕರ ಈ ಎಲೆಕ್ಟ್ರಿಸಿಟಿ ಅನ್ನೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ.
You have learnt earlier that electricity is generated in many ways. ಕರೆಕ್ಟ್? ಈ ಎಲೆಕ್ಟ್ರಿಸಿಟಿ ಅನ್ನೋದನ್ನು ಸಾಕಷ್ಟು ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಜನರೇಟ್ ಮಾಡಬಹುದು. ಬೈ ವಿಂಡ್ ಮಿಲ್ಸ್, ಅಂದರೆ ಫ್ಯಾನ್ ಇರುತ್ತೆ ಗೊತ್ತಾ, ದೊಡ್ಡ ದೊಡ್ಡ ಫ್ಯಾನ್ ಇರುತ್ತೆ, ಅದು ತಿರುಗಿದಾಗ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಬೈ ಯೂಸಿಂಗ್ ವಿಂಡ್ ಆ್ಯಂಡ್ ಬೈ ಯೂಸಿಂಗ್ ಸೋಲಾರ್ ಪ್ಯಾನಲ್ ಕ್ಯಾಪ್ಚರಿಂಗ್ ದ ಸನ್ಸ್ ಎನರ್ಜಿ. ನಿಮ್ಮೆಲ್ರಿಗೂ ಸೋಲಾರ್ ಪ್ಯಾನಲ್ಸ್ ಗೊತ್ತೇ ಇರುತ್ತೆ, ಅದರಿಂದ ಕೂಡ ನಾವೇನು ಮಾಡ್ಬೋದು, ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡಬಹುದು. ದೆನ್ ಬೈ ಫಾಲಿಂಗ್ ವಾಟರ್ ಆ್ಯಂಡ್ ಬೈ ಯೂಸಿಂಗ್ ನ್ಯಾಚುರಲ್ ಗ್ಯಾಸ್ ಲೈಕ್ coal. The electric supply from these sources reach our homes and factories via wires. ಸೊ ಈ ವಿಂಡ್ ಮಿಲ್ ಆಗಿರಬಹುದು, ನೀರು ಅಂದರೆ ವಾಟರ್, ಹೈಡ್ರೋ ಎನರ್ಜಿ ಇರಬಹುದು, ಸೋಲಾರ್ ಎನರ್ಜಿ ಇರಬಹುದು, ಇದೆಲ್ಲದರಿಂದ ಜನರೇಟ್ ಆದಂತಹ ಎಲೆಕ್ಟ್ರಿಸಿಟಿ ನಮ್ಮ ಮನೆಗಾಗಲಿ, ಸ್ಕೂಲ್ಗಾಗಲಿ ಅಥವಾ ಫ್ಯಾಕ್ಟ್ರೀಸ್ಗಾಗಲಿ ಯಾವುದ್ರ ಮೂಲಕ ಬರುತ್ತೆ, ವಯರ್ ಮೂಲಕ ಬರುತ್ತೆ. ಫಾರ್ ಎಕ್ಸಾಂಪಲ್, at home we plug in various devices to electrical sockets in the wall. ನಾವೇನು ಮಾಡ್ತೀವಿ, ಕರೆಂಟ್ ಬೇಕು ಅಂತ ಅಂದರೆ ಯಾವುದೋ ಒಂದು, ಫಾರ್ ಎಕ್ಸಾಂಪಲ್ ಟಿ ವಿ ವರ್ಕ್ ಆಗಬೇಕು ಅಂದರೆ ಅದರ ಸ್ವಿಚ್ಚನ್ನು ಒಂದು ಸಾಕೆಟಲ್ಲಿ ಹಾಕಿ ಸ್ವಿಚ್ ಆನ್ ಮಾಡ್ತೀವಿ, ಕರೆಕ್ಟ್ ಅಲ್ವಾ? ಅವಾಗ ಏನಾಗುತ್ತೆ, ಆ ಟಿ ವಿ ಸ್ಟಾರ್ಟ್ ಆಗುತ್ತೆ. However, to learn about electricity, we will focus on portable sources of electricity that most of us may have used. Portable ಅಂದರೆ ಅದನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾವುದೇ ಅಪಾಯ ಇಲ್ಲದೆ ತಗೊಂಡು ಹೋಗುವಂತಹ ಡಿವೈಸಸ್. Let us start with its use in common device like a torch light. So first and foremost, they have given caution. The danger signs on electric poles and other appliances warn people that electricity can be dangerous if not carefully handled. ಸೊ ಈ ಸಿಂಬಲನ್ನು ನೀವು ನೋಡಿರ್ತೀರ. ಅದರ ಅರ್ಥ ಏನು, ಎಲೆಕ್ಟ್ರಿಸಿಟಿ ತುಂಬ ಡೇಂಜರು, ನೀವು ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು. ನೆವರ್ ಎವರ್ ಪರ್ಫಾರ್ಮ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಪವರ್ ಸಪ್ಲೈ ಅಟ್ ಯುವರ್ ಹೋಮ್ ಆರ್ ಸ್ಕೂಲ್. ಸೊ ಎಲೆಕ್ಟ್ರಿಸಿಟಿ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮನೇಲಾಗಲಿ, ಸ್ಕೂಲ್ ಆಗಲಿ ಅಥವಾ ಬೇರೆ ಎಲ್ಲೇ ಯಾವುದೇ ಬೇರೆ ಕಡೆ ಆಗಿದ್ರೂ ಕೂಡ ಹೋಗಿ ಯಾವುದೇ ರೀತಿಯ ಕರೆಂಟ್ ಆಬ್ಜೆಕ್ಟ್ಸ್ ಜೊತೆ ಆಟ ಆಡಬೇಡಿ. ಈವನ್ ಎಲೆಕ್ಟ್ರಿಸಿಟಿ ಫ್ರಮ್ ಪೋರ್ಟಬಲ್ ಜನರೇಟರ್ಸ್ ಕ್ಯಾನ್ ಬಿ ಡೇಂಜರಸ್. ಯೂಸ್ ಓನ್ಲಿ ಬ್ಯಾಟ್ರೀಸ್ ಆರ್ ಸೆಲ್ಸ್ ಲೈಕ್ ದೋಸ್ ಇನ್ ಟಾರ್ಚ್ ಲೈಟ್, ವಾಲ್ ಕ್ಲಾಕ್ಸ್, ರೇಡಿಯೋಸ್ ಆರ್ ರಿಮೋಟ್ಸ್ ಫಾರ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಎಲೆಕ್ಟ್ರಿಸಿಟಿ. ಯಾವುದೇ ತರಹದ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಯೂಸ್ ಓನ್ಲಿ ದ ಸೆಲ್ಸ್, ಬ್ಯಾಟ್ರೀಸ್ ವಿಚ್ ಯು ವಿಲ್ ಯೂಸ್ ಇನ್ ಯುವರ್ ರಿಮೋಟ್ಸ್ ಆ್ಯಂಡ್ ವಾಲ್ ಕ್ಲಾಕು ಮತ್ತು ರಿಮೋಟ್ಸಲ್ಲಿ ಯೂಸ್ ಮಾಡುವಂತಹ ಸೆಲ್ಸ್ ಅಥವಾ ಬ್ಯಾಟ್ರೀಸ್ನ ಯೂಸ್ ಮಾಡಿ ಎಕ್ಸ್ಪೆರಿಮೆಂಟ್ಸನ್ನು ನೀವು ಮಾಡಬೇಕು. ಸೊ ವಿ ವಿಲ್ ಸಿ ಅಬೌಟ್ ಅ ಟಾರ್ಚ್ ಲೈಟ್ ನಾವು. ದೇ ಹ್ಯಾವ್ ಗಿವನ್ ಅ ಆಕ್ಟಿವಿಟಿ. ಲೆಟ್ ಅಸ್ ಎಕ್ಸ್ಪ್ಲೋರ್. ಟೇಕ್ ಅ ಟಾರ್ಚ್ ಲೈಟ್ ಸಿಮಿಲರ್ ಟು ಒನ್ ಹಿಯರ್. ಅಬ್ಸರ್ವ್ ಇಟ್ ಕೇರ್ಫುಲಿ. ಏನು ಮಾಡಬೇಕು, ಅದನ್ನು ನೀಟಾಗಿ ನೀವು ಅಬ್ಸರ್ವ್ ಮಾಡಬೇಕು. ಅಲ್ಲಿ ಏನೇನು ಕಾಣಿಸುತ್ತೆ ನಿಮಗೆ, ಒಂದು ಲ್ಯಾಂಪು ಮತ್ತು ಒಂದು ಸ್ವಿಚ್ ಕಾಣಿಸಬಹುದು. ಸ್ಲೈಡ್ ಇಟ್ ಸ್ವಿಚ್ ಆ್ಯಂಡ್ ಅಬ್ಸರ್ವ್. ಡಸ್ ದ ಟಾರ್ಚ್ ಲ್ಯಾಂಪ್ ಗ್ಲೋ. ಅದನ್ನು ಮುಂದಕ್ಕೆ, ಇಲ್ಲಿ ಸ್ವಿಚ್ ಇದೆಯಲ್ಲ ಇದನ್ನು ಮುಂದಕ್ಕೆ ತಳ್ಳಿ ಆನ್ ಆಗುತ್ತಾ ನೋಡಿ. ನಾವು ಸ್ಲೈಡ್ ಇಟ್ ಬ್ಯಾಕ್. ಅದನ್ನು ವಾಪಸ್ ಹಿಂದಕ್ಕೆ ತಗೋಬೇಕು. ಯು ಮೈಟ್ ಹ್ಯಾವ್ ನೋಟಿಸ್ ದ್ಯಾಟ್ ಇನ್ ದ ಫಸ್ಟ್ ಪೊಸಿಷನ್ ಆಫ್ ದ ಸ್ವಿಚ್ ದ ಟಾರ್ಚ್ ಲ್ಯಾಂಪ್ ಗ್ಲೋಸ್ ಆ್ಯಂಡ್ ದಿ ಅದರ್ ಪೊಸಿಷನ್ ಲ್ಯಾಂಪ್ ಡಸ್ ನಾಟ್ ಗ್ಲೋ. ಸೊ ಮುಂದೆ ತಳ್ಳಿದ ತಕ್ಷಣ ಲ್ಯಾಂಪ್ ಏನಾಗುತ್ತೆ, ಗ್ಲೋ ಆಗುತ್ತೆ. ಹಿಂದೆ ತಳ್ಳಿದ ತಕ್ಷಣ ಅದು ಆಫ್ ಆಗುತ್ತೆ. ನಾವು ಓಪನ್ ದ ಟಾರ್ಚ್ ಲೈಟ್. ವಾಟ್ ಡು ಯು ಫೈಂಡ್ ಇನ್ಸೈಡ್. ಆ ಟಾರ್ಚ್ ಲೈಟನ್ನು ಓಪನ್ ಮಾಡಿದ್ರೆ ಒಳಗಡೆ ನಿಮಗೆ ಏನು ಕಾಣಿಸುತ್ತೆ, ಇನ್ಸೈಡ್ ದ ಟಾರ್ಚ್ ಲೈಟ್ ಯು ಮೇ ಫೈಂಡ್ 2 or more ಎಲೆಕ್ಟ್ರಿಕ್ ಸೆಲ್ಸ್. ಅದರೊಳಗಡೆ ನಿಮಗೆ ಎಲೆಕ್ಟ್ರಿಕ್ ಸೆಲ್ ಕಾಣಿಸಬಹುದು. ವೈ ಡಸ್ ದ ಟಾರ್ಚ್ ಲ್ಯಾಂಪ್ ಗ್ಲೋ ಇನ್ ಒನ್ ಪೊಸಿಷನ್ ಆಫ್ ದ ಸ್ವಿಚ್. ಯಾಕೆ ಟಾರ್ಚ್ ಲೈಟು ಅದು ಒಂದು ಪೊಸಿಷನಲ್ಲಿ ಇದ್ದಾಗ ಮಾತ್ರ ಗ್ಲೋ ಆಗುತ್ತೆ, ಯಾಕೆ ಬೇರೆ ಪೊಸಿಷನಲ್ಲಿ ಇದ್ದಾಗ ಗ್ಲೋ ಆಗಲ್ಲ? ಸೊ ಆಕ್ಟಿವಿಟಿ ನೋಡಬೇಕಲ್ವ ಏನು ಅಂತ. ಕಮ್ ಲೆಟ್ಸ್ ಸಿ ದಟ್ ಆಕ್ಟಿವಿಟಿ. So in this activity they have told us to see at the torch, and here we can see a bulb and also a switch which is present in this torch. Correct? So what they have told is you have to push this switch and see what is going to happen. Let us try what happens. So I'm just pressing it and yes, you can see the bulb is on or the light is on. Correct? So when the switch is in front, the bulb is on, and if I take it back, correct? See, the switch, when it comes back, the bulb gets off. And they have also told to remove the torch and look what is there inside. So let us see what will be there. See, as you can see here, inside the torch you can see the cell which is present. Not only one cell, there are actually more than 2. That is 3 cells are present in this torch. And
we have to know only because of the cells whether the torches are working or not. Correct? So now I have removed the cells, and let us see what happens when I push this switch to the front. Yes, as you can see here, there is no light. So we can tell that only with the help of these cells, the torch is going to work. So you saw about the torch light and the cells which are used in it, right? Now we will see about a simple electrical circuit. To understand how a torch works, let us first find out about its component. So we have to learn about the components of the torch. First we will learn about electric cell. Correct? We have seen this. ಈ ಥರ cell ನೀವು ನೋಡಿರ್ತೀರಾ. Take an electric cell, turn it around and look at it carefully. So you have to look it. Do you notice a positive sign and negative sign marked on the electric cell? ಇಲ್ಲಿ ನೋಡಿ ಪಾಸಿಟಿವ್ ಸೆಲ್ ಇದೆ ಮತ್ತು ನೆಗೆಟಿವ್ ಸೈಡ್ ಕೂಡ ಅದರಲ್ಲಿ ಮಾರ್ಕ್ ಆಗಿದೆ. Do you also notice that it has a small protruding metal cap on one side? See here. At one side you will see, okay, now you can see it clearly, right? Here you can see a metal cap like thing or a protrude. That protrude ಅಂದರೆ ಏನು ಅಲ್ಲ, ಸ್ವಲ್ಪ ಉಬ್ಬಾಗಿರೋದು. ಆ್ಯಂಡ್ ಅ ಫ್ಲ್ಯಾಟ್ ಮೆಟಲ್ ಡಿಸ್ಕ್ ಆನ್ ದಿ ಅದರ್ ಸೈಡ್. ಇಲ್ಲಿ ನೋಡಿ, ಇಲ್ಲಿ ಫ್ಲ್ಯಾಟ್ ಆಗಿದೆ, ಕರೆಕ್ಟಾ? ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಉಬ್ಬಾಗಿದೆ, ಪ್ರೊಟ್ರ್ಯೂಡ್ ಆಗಿದೆ. ಆಲ್ ಎಲೆಕ್ಟ್ರಿಕ್ ಸೆಲ್ಸ್ ಹ್ಯಾವ್ 2 ಟರ್ಮಿನಲ್ಸ್. ಸೊ ಯು ವಿಲ್ ಹ್ಯಾವ್ 2 ಟರ್ಮಿನಲ್ಸ್. ಒನ್ ಈಸ್ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ದಿ ಅದರ್ ಈಸ್ ನೆಗೆಟಿವ್ ಟರ್ಮಿನಲ್. ದ ಮೆಟಲ್ ಕ್ಯಾಪ್ ಈಸ್ ಪಾಸಿಟಿವ್. ಇಲ್ಲಿ ಮೆಟಲ್ ಕ್ಯಾಪ್ ಸ್ವಲ್ಪ ಉಬ್ಬಾಗಿರೋದು ಪಾಸಿಟಿವ್ ಟರ್ಮಿನಲ್ ಆಗಿರುತ್ತೆ, ಫ್ಲ್ಯಾಟ್ ಆಗಿರೋದು ನೆಗೆಟಿವ್ ಟರ್ಮಿನಲ್ ಆಗಿರುತ್ತೆ. ದ ಎಲೆಕ್ಟ್ರಿಕ್ ಸೆಲ್ ಇಸ್ ಅ ಪೋರ್ಟಬಲ್ ಸೋರ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಈಸಿಯಾಗಿ ನಾವು ಅದನ್ನು ಕ್ಯಾರಿ ಮಾಡಬಹುದು. ಸೊ ಬನ್ನಿ ಇವಾಗ ಎಲೆಕ್ಟ್ರಿಕ್ ಸೆಲ್ಲನ್ನು ನೋಡ್ಕೊಂಡು ಬರೋಣ. Now let us see the parts of this electric circuits or whatever will be there. First we will see about the cell. Okay, as you can see the cell in a closer way. The one part will have some metal cap. Okay, one side it will be completely flat, as you can see here. See, the one side will have the cap like structure and the other will have the flat. And if you see at the sides, where there is a cap like structure, there is a sign which is like plus. Okay, this is called as positive terminal. And where the flat structure is there, at the side you can see it is written as minus. So here we can tell it as negative terminal. So in the cell there will be 2 terminals. Remember, the cell always have 2 terminals. One is the positive side, and the positive terminal will have the metal cap, and the negative terminal, and that will be completely flat. Now you got to know about the electric cell. Now let us see about a battery. Yes. In a torch, we generally use more than one cell. Are those placed in any particular order? ನಾವು ಟಾರ್ಚಲ್ಲಾಗಿರಲಿ, ರಿಮೋಟಲ್ಲಾಗಿರಲಿ ಅಥವಾ ವಾಲ್ ಕ್ಲಾಕಲ್ಲಾಗಿರಲಿ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಸೆಲ್ಲನ್ನು ಹಾಕಬೇಕಾ ನೋಡಬೇಕು ಅಲ್ವಾ? ಸೊ ದಿಸ್ ಈಸ್ ಒನ್ ಆಕ್ಟಿವಿಟಿ, ಲೈಕ್ ಟೇಕ್ ಅ ಟಾರ್ಚ್ ವಿಚ್ ಯೂಸಸ್ 2 cells. ದೆನ್ ಓಪನ್ ದ ಸೆಲ್ ಕಂಪಾರ್ಟ್ಮೆಂಟ್, ಓಪನ್ ಮಾಡಬೇಕು. ಪುಟ್ ದ ಸೆಲ್ಸ್ ಬ್ಯಾಕ್ ಇನ್ ಡಿಫ್ರೆಂಟ್ ಆರ್ಡರ್. ಅದನ್ನು ಯಾವ ಥರ ಇರುತ್ತೆ ಅದರ ಉಲ್ಟಾ ಅದನ್ನು ಹಾಕಿ ವರ್ಕ್ ಆಗುತ್ತಾ ಅಂತ ಸ್ವಿಚ್ಚನ್ನು ಪ್ರೆಸ್ ಮಾಡಿ ನೋಡಬೇಕು. ಚೆಕ್ ದಿ ಆರ್ಡರ್ ಇನ್ ವಿಚ್ ದ ಸೆಲ್ಸ್ ವೇರ್ ಪ್ಲೇಸ್ಡ್ ಇನ್ ದ ಟಾರ್ಚ್ ವೆನ್ ದ ಲ್ಯಾಂಪ್ ಗ್ಲೋಸ್. ಈಗೇನು ಮಾಡಬೇಕು, ಅದನ್ನು ವಾಪಸ್ಸು ಅದು ಮೊದಲು ಹೇಗಿತ್ತೋ ಹಾಗೆ ಹಾಕಿ ಮತ್ತೆ ಅದು ವರ್ಕ್ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಬೇಕು. The lamp glows when the cells are placed in order as shown, like this. ಇದೇ ಥರ ಪ್ಲೇಸ್ ಆಗಿದ್ದರೆ ಮಾತ್ರ ಏನು ಮಾಡುತ್ತೆ, ಟಾರ್ಚ್ ಗ್ಲೋ ಆಗುತ್ತೆ. ನೋಟಿಸ್ ಹೌ ದ ಟರ್ಮಿನಲ್ ಆಫ್ ದ 2 cells ಆರ್ ಕನೆಕ್ಟೆಡ್. ಹೇಗೆ ಕನೆಕ್ಟ್ ಆಗಿದೆ ನೋಡಿ. ದಿಸ್ ಈಸ್ ಒನ್ ಸೆಲ್ ಆ್ಯಂಡ್ ದಿ ಅದರ್ ಇಸ್ ದಿಸ್ ಒನ್. ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಕ್ಯಾನ್ ಯು ಸಿ ಹಿಯರ್? ಇಫ್ ಇಟ್ ಈಸ್ ಪ್ರೆಸೆಂಟ್ ಇನ್ ದಿಸ್ ಆರ್ಡರ್, ಈ ಥರ ಆರ್ಡರಲ್ಲಿ ಪ್ರೆಸೆಂಟ್ ಇದ್ದರೆ ಮಾತ್ರ ಬಲ್ಬ್ ಗ್ಲೋ ಆಗುತ್ತೆ. ದ ಪಾಸಿಟಿವ್ ಟರ್ಮಿನಲ್ ಆಫ್ ಒನ್ ಸೆಲ್ ಈಸ್ ಕನೆಕ್ಟೆಡ್ ಟು ದ ನೆಗೆಟಿವ್ ಟರ್ಮಿನಲ್ ಆಫ್ ದ ನೆಕ್ಸ್ಟ್ ಸೆಲ್. ರಿಮೆಂಬರ್ ದ್ಯಾಟ್. ಸಚ್ ಅ ಕಾಮನ್ ಕಾಂಬಿನೇಷನ್ ಆಫ್ 2 or more cells ಇಸ್ ಕಾಲ್ಡ್ ಬ್ಯಾಟ್ರಿ. ಒಂದಕ್ಕಿಂತ ಹೆಚ್ಚು ಸೆಲ್ಲನ್ನು ಯೂಸ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ?
ಬ್ಯಾಟ್ರಿ ಅಂತ ಕರಿತೀವಿ. ದೆನ್ ಫಾರ್ ಮೆನಿ ಡಿವೈಸಸ್ ವಿ ಮೇ ನೀಡ್ ಮೋರ್ ದ್ಯಾನ್ ಒನ್ ಸೆಲ್. ಸೊ ಎಷ್ಟೊಂದು ಕಡೆ ನಾವು ಒಂದಕ್ಕಿಂತ ಹೆಚ್ಚು ಸೆಲ್ಲನ್ನು ಬಳಸ್ತೀವಿ. ಸೊ ವಿ ಕನೆಕ್ಟ್ 2 or more cells together. Connecting more than one cell provides energy to the circuit for longer time and more energy. ಸೊ ಒಂದಕ್ಕಿಂತ ಹೆಚ್ಚು ಸೆಲ್ಲನ್ನು ಬಳಸಿದ್ರೆ ಏನಾಗುತ್ತೆ, ಅಲ್ಲಿ ಅದು ಜಾಸ್ತಿ ಎನರ್ಜಿಯನ್ನು ಕೊಡುತ್ತೆ ಮತ್ತು ತುಂಬ ಟೈಮ್ ಅಂದರೆ ಲಾಂಗರ್ ಟೈಮ್ವರೆಗೆ ಅದು ಡ್ಯೂರಬಿಲಿಟಿಯನ್ನು ಹೊಂದಿರುತ್ತೆ. ನಾವು ದ ಟರ್ಮ್ ಬ್ಯಾಟರಿ ಈಸ್ ಆಲ್ಸೋ ಯೂಸ್ಡ್ ಫಾರ್ ಸಿಂಗಲ್ ಸೆಲ್. ಹಾಗಂತ ಎರಡಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಸಿಂಗಲ್ ಸೆಲ್ಗೂ ನಾವು ಬ್ಯಾಟ್ರಿ ಅಂತ ಕರಿತೀವಿ. ವಿ ಯೂಸ್ ದಿಸ್ ಟರ್ಮ್ ಬ್ಯಾಟರಿ ಈವನ್ ಫಾರ್ ದ ಸಿಂಗಲ್ ಸೆಲ್ ದಟ್ ಪವರ್ಸ್ ಅವರ್ ಮೊಬೈಲ್ ಫೋನ್. ಮೊಬೈಲ್ ಫೋನಲ್ಲಿ ಒಂದೇ ಬ್ಯಾಟರಿ ಇರುತ್ತೆ, ಹೌದಲ್ವಾ? ಒಂದೇ ಇದ್ರೂ ಕೂಡ ನಾವೇನಂತ ಕರಿತೀವಿ, ಅದನ್ನು ಬ್ಯಾಟ್ರಿ ಅಂತಲೇ ಕರೆಯೋದು. ನೆಕ್ಸ್ಟ್ ಎಲೆಕ್ಟ್ರಿಕ್ ಲ್ಯಾಂಪ್, ದಟ್ ಈಸ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್. ಸೊ ಯು ಕ್ಯಾನ್ ಸಿ ಫ್ಯೂ ಆಫ್ ದ ಥಿಂಗ್ಸ್ ಓವರ್ ಹಿಯರ್. So for this you have to take a bulb like this. Take a torch and examine its lamp. The thin wire inside the glass bulb of lamp will glow. Here you can see a very thin wire which is present. That is called as a filament. ಅದನ್ನು ಫಿಲಮೆಂಟ್ ಅಂತ ಕರಿತೀವಿ. ಆ್ಯಕ್ಚುಲಿ ಅದು ಮಾತ್ರ ಗ್ಲೋ ಆಗುತ್ತೆ. Take out the lamp with the help of your teacher and you have to see it. The filament is attached to 2 thick wires that support it. So you can see here there will be 2 thick wires and between that there will be a thin wire which is called filament. One thick wire connects to the metal case at the lamp's base while the other connects to the metal cap at the center of the base. As you can see here, ಒಂದು ಏನಾಗುತ್ತೆ ಮಧ್ಯಕ್ಕೆ ಕನೆಕ್ಟ್ ಆಗಿದ್ರೆ ಒಂದು ಅದರ ಕೆಳಭಾಗಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಇನ್ ಸಚ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಸ್ ದ ಫಿಲಮೆಂಟ್ ಗೆಟ್ಸ್ ಹಾಟ್. ಏನಾಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ಅಂದರೆ, ಫಿಲಮೆಂಟ್ ಏನಾಗುತ್ತೆ, ಹಾಟ್ ಆಗುತ್ತೆ. ಹಾಟ್ ಆಗಿದ ತಕ್ಷಣ ಅದು ಕಲರ್ ಚೇಂಜ್ ಆಗಿ ಗ್ಲೋ ಆದಾಗ ಲೈಟ್ ಬರೋ ಥರ ನಮಗೇನಾಗುತ್ತೆ, ಅದು ಕಾಣಿಸುತ್ತೆ. ಹವೆವರ್ ಮೈ ಟಾರ್ಚ್ ಹ್ಯಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಲ್ಯಾಂಪ್. ಇನ್ ಫ್ಯಾಕ್ಟ್ ಇಟ್ ಕೆನಾಟ್ ಬಿ ಟೇಕನ್ ಔಟ್ ಆಫ್ ದ ಟಾರ್ಚ್ ಆ್ಯಸ್ ಇಟ್ ಈಸ್ ಫಿಕ್ಸ್ಡ್. ಕೆಲವೊಂದು ಟಾರ್ಚಸ್, ಇವಾಗಿನ ಟಾರ್ಚಸ್ಸಲ್ಲಿ ನೀವು ನೋಡಿದ್ರೆ ಅಲ್ಲಿರುವಂತಹ ಬಲ್ಬನ್ನು ಆಚೆ ತೆಗಿಲಿಕ್ಕೆ ಆಗಲ್ಲ. ಹಾಗಿದ್ರೆ ಅದು ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅಲ್ವಾ? ಲೆಟ್ ಅಸ್ ಫೈಂಡ್ ಔಟ್. ಇಟ್ ಈಸ್ ನಥಿಂಗ್ ಬಟ್ ದ LED ಲ್ಯಾಂಪ್. ಇಟ್ ಈಸ್ ಕಾಲ್ಡ್ ಆಸ್ LED ಲ್ಯಾಂಪ್. ಮೆನಿ ಟಾರ್ಚಸ್ ಇನ್ ಟುಡೇಸ್ ಯೂಸ್ ಹ್ಯಾವ್ ಲೈಟ್ ಎಮಿಟಿಂಗ್ ಡಯೋಡ್, ಅಂದರೆ LED, ಇನ್ಸ್ಟೆಡ್ ಆಫ್ ಆನ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್. ಸೊ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ಫಿಕ್ಸ್ಡ್, ಯು ಕ್ಯಾನಾಟ್ ಮೂವ್ ಇಟ್. ಓಕೆ, now let us observe. Take an LED of any color. Notice the length of 2 wires. Can you see here, ಒಂದು ಉದ್ದ ಇರುತ್ತೆ, ಒಂದು ಏನಾಗಿದೆ ಸ್ವಲ್ಪ ಶಾರ್ಟ್ ಇದೆ. Unlike incandescent lamps, LEDs do not have filaments. ಇದರಲ್ಲಿ ನೀವು ಥಿನ್ ವೈರ್ ನೋಡಿದ್ರಲ್ವ ಇಲ್ಲಿ ಇನ್ಕ್ಯಾಂಡಿಸೆಂಟ್ ಬಲ್ಬಲ್ಲಿ, ಆ ಥರ ವೈರು LEDಸಲ್ಲಿ ಇರೋದಿಲ್ಲ. ದೇ ಆಲ್ಸೋ ಹ್ಯಾವ್ 2 ಟರ್ಮಿನಲ್ಸ್. ಸೆಲ್ ಥರ ಅದರಲ್ಲೂ 2 ಟರ್ಮಿನಲ್ ಇರುತ್ತೆ. ಒನ್ ಈಸ್ ಪಾಸಿಟಿವ್ ಆ್ಯಂಡ್ ದಿ ಅದರ್ ಈಸ್ ನೆಗೆಟಿವ್. ಪಾಸಿಟಿವು ಉದ್ದ ಇರುತ್ತೆ, ಅಟ್ಯಾಚ್ ಟು ಅ ಲಾಂಗರ್ ವೈರ್. ನೆಗೆಟಿವ್ ವಿಲ್ ಬಿ ಅಟ್ಯಾಚ್ ಟು ದ ಶಾರ್ಟರ್ ವೈರ್. ಅ ಟಾರ್ಚ್ ಮೇ ಯೂಸ್ 1 or more LEDs, sometimes even of different shapes. After having learnt about the, so now let us see about the LED lamp. ಇವಾಗ LED ಲ್ಯಾಂಪ್ ಹೇಗಿರುತ್ತೆ, ಟರ್ಮಿನಲ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ. Now let us observe the LED bulb. See, it is very small and it is available in many colors also. So in normal bulbs there will be no positive terminal and negative terminal, but in the LED bulbs there will be positive and negative terminal. So let us see how we can find out it. Now as you can see here, there are 2 wires which are present over here, and as I keep it on a flat surface, you can see one end is touching and the other is free. That means what? One is longer and one is smaller. So in LED bulb, whichever is longer, that is positive terminal, and whichever is small or shorter, that is called as negative terminal. You got to know about the LEDs, correct? After having learnt about the electric cell, battery and electric lamps, we are now ready to make a torch lamp glowing
ಯೂಸಿಂಗ್ ಎನ್ ಎಲೆಕ್ಟ್ರಿಕ್ ಸೆಲ್ ಆರ್ ಬ್ಯಾಟ್ರಿ. ನಾವೇ ಇದನ್ನು ಮಾಡಬಹುದು. ಸೊ ಲೈಕ್ ದಿಸ್. ಆ್ಯಂಡ್ using the wire and the socket and a bulb, we are going to do this activity. ಇದನ್ನು ಇಷ್ಟನ್ನು ಬಳಸಿ, ಅಂದರೆ ವಯರು, ಲ್ಯಾಂಪು, ಸೆಲ್ನ ಬಳಸಿ ಮಾಡೋದು ಹೇಗೆ ಮಾಡಬೇಕು ಮತ್ತು ಆ ಒಂದು ಕೊಟ್ಟಿರುವಂತಹ ಟೇಬಲನ್ನು ಹೇಗೆ ಫಿಲ್ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. So in your textbook they have given an activity that to see when the bulb will glow and when it will not glow. So I have done this small activity by connecting the two cells which is called as battery, and I have taken a bulb and 4 wires, and I have connected the wires to the bulb and also for the cells. So now let us see, as they have given in your table 3.1, how to just connect the wires, and let us see whether the bulb will glow or not. So first they have asked us just to connect these wires. See, I have done this. I'll just show you when the bulb will glow. Okay, as you can see here, when I connect like this, the bulb starts glowing, and observe which part is glowing. Not the whole bulb is not glowing there, only the wire, thin wire part which is present in the middle is just glowing. Then what we have to do is we have to just remove this wire and see whether it is glowing or not. Now you can see the bulb is not glowing. Now connect these 2 wires and you have to disconnect this. Now you can see again the bulb is not glowing. Now what they have asked is you have to just connect the wires, 3 wires, 2 of one side and the third one which is the other side, and now also you can see the bulb is not glowing. Now again opposite we have to do, and now also you can observe the bulb is not glowing. And the last one they have given, like we have to switch this. Okay, cross connection is given over there, that is yellow to green, and here also yellow to green. Okay, so when you give the opposite side connection also, the bulb is glowing. See here, the yellow is given to green, green is given to yellow. Even then the bulb is glowing. So with this what we can learn is, when the path of the circuit is complete, the current is complete, only then the bulb will glow, or else it's not going to glow. Yes, you have seen the activity, right? Come, let us fill it. ಇದನ್ನು ಫಿಲ್ ಮಾಡೋಣ. ಟ್ರೈ ಟು ಮೇಕ್ ಅ ಲ್ಯಾಂಪ್ ಗ್ಲೋ. ಇಲ್ಲಿ ನೀವು ನೋಡಬಹುದು, ಆಲ್ ದ ವಯರ್ಸ್ ಆರ್ ಅಟ್ಯಾಚ್. ಸೊ ಪ್ರಿಡಿಕ್ಷನ್ ಏನು, ಬಲ್ಬ್ ವಿಲ್ ಗ್ಲೋ. ಅಬ್ಸರ್ವೇಷನ್, ಬಲ್ಬ್ ಗ್ಲೋಸ್. ಇಲ್ಲಿ ಒಂದು ಕಡೆ ಕಟ್ ಆಗಿದೆ, ಸೊ ಬಲ್ಬ್ ವಿಲ್ ನಾಟ್ ಗ್ಲೋ, ಬಲ್ಬ್ ವಿಲ್ ನಾಟ್ ಗ್ಲೋ. ಹಿಯರ್ ಆಲ್ಸೋ ದೇರ್ ಇಸ್ ಅ ಕಟ್, ಸೊ ದ ಬಲ್ಬ್ಸ್ ವಿಲ್ ನಾಟ್ ಗ್ಲೋ. ಸಿ ಹಿಯರ್ the one wire is not there and both the wires are connected here. ಒಂದಕ್ಕೆ ಅಲ್ಲಿ ಕನೆಕ್ಷನ್ನೇ ಇಲ್ಲ, ಆದ್ದರಿಂದ ಬಲ್ಬು ಗ್ಲೋ ಆಗಲ್ಲ. Here also both the wires are connected to the same terminal, so obviously the bulb will not glow. ಇದನ್ನು ಉಲ್ಟಾ ಆಗಿದ್ರೂ ಕೂಡ ಏನಾಗುತ್ತೆ, ಬಲ್ಬು ಗ್ಲೋ ಆಗುತ್ತೆ, ಬಿಕಾಸ್ ದ ಕನೆಕ್ಷನ್ ಈಸ್ ಕಂಪ್ಲೀಟ್. ಎಲೆಕ್ಟ್ರಿಸಿಟಿ ಏನಾಗ್ತಾ ಇದೆ, ಕಂಪ್ಲೀಟ್ ಆಗಿ ಅದು ಫ್ಲೋ ಆಗ್ತಾ ಇದೆ ಅಲ್ವಾ. Yes, now we will see about an electric circuit. The lamp glows when one terminal of the lamp is connected to the one terminal of electric cell and the other terminal of the lamp to the other terminal of the cell. So one terminal ಏನಾಗಿರಬೇಕು, ಇನ್ನೊಂದು ಟರ್ಮಿನಲ್ ಆಫ್ ಲ್ಯಾಂಪ್ಗೆ, ಇನ್ನೊಂದು ಟರ್ಮಿನಲ್ ಆಫ್ ಲ್ಯಾಂಪ್ಗೆ ಯಾವಾಗಲೂ ಕನೆಕ್ಟ್ ಆಗಿರಬೇಕು. ದಿಸ್ ಸೆಟಪ್ ಫಾರ್ಮ್ಸ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಈ ಒಂದು ಸೆಟಪ್ಪನ್ನು ನಾವೇನಂತ ಕರಿತೀವಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. which provides a complete path for electric current to now flow through the lamp. ಸೊ
ಸೊ ಇಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಕಂಪ್ಲೀಟಾಗಿ ಸೆಲ್ಲಿಂದ ಲ್ಯಾಂಪ್ಗೆ ಟ್ರಾವೆಲ್ ಆಗುತ್ತೆ. The direction of electric current in an electrical circuit is taken to be from positive to negative terminal of the electric cell. ಯಾವಾಗಲೂ ಕೂಡ ಎಲೆಕ್ಟ್ರಿಸಿಟಿ ಹೇಗೆ ಪಾಸ್ ಆಗುತ್ತೆ ಅಂದರೆ ಪಾಸಿಟಿವಿಂದ ನೆಗೆಟಿವ್ಗೆ. ಸೊ ದ ಕರೆಂಟ್ ವಿಲ್ ಟ್ರಾವೆಲ್ ಇನ್ ದಿಸ್ ಡೈರೆಕ್ಷನ್. ಯಾವಾಗಲೂ ನೆನಪಲ್ಲಿರಲಿ, ಪಾಸಿಟಿವಿಂದ ನೆಗೆಟಿವ್ ಕಡೆನೇ ಹೋಗೋದು. When the terminal of the lamp are connected with those of the electric cell by wires, the current passes through the filament of the incandescent lamp and makes it glow. ಸೊ ಪಾಸಿಟಿವ್ ಟರ್ಮಿನಲಿಂದ ಏನಾಗುತ್ತೆ, ಅದು ವಯರಿಗೆ ಹೋಗುತ್ತೆ, ಫಿಲಮೆಂಟ್ಗೆ, ಅದು ಗ್ಲೋ ಆಗುತ್ತೆ. ದೆನ್ ಅಗೇನ್ ದ ಕರೆಂಟ್ ವಿಲ್ ಪಾಸ್. ವಿತ್ ಅನ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಇಟ್ ಡಸ್ ನಾಟ್ ಮ್ಯಾಟರ್ ವಿಚ್ ಆಫ್ ಇಟ್ಸ್ ಟರ್ಮಿನಲ್ ಕನೆಕ್ಟ್ಸ್ ಟು ಪಾಸಿಟಿವ್ ಆರ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಇದ್ದರೆ ಅದು ಪಾಸಿಟಿವಿಗೆ ಕನೆಕ್ಟ್ ಆಗಿದೆಯಾ ಅಥವಾ ನೆಗೆಟಿವ್ ಕನೆಕ್ಟ್ ಆಗಿದೆಯಾ ಅನ್ನುವಂತಹ ಗೊಂದಲ ಇರೋದಿಲ್ಲ. ಸೊ ಯಾವುದಕ್ಕಾದರೂ ಅದು ಕನೆಕ್ಟ್ ಆಗಿರಬಹುದು. ದ ಲ್ಯಾಂಪ್ ವಿಲ್ ಗ್ಲೋ ಆ್ಯಸ್ ಲಾಂಗ್ ಆ್ಯಸ್ ದ ಸರ್ಕ್ಯೂಟ್ ಈಸ್ ಕಂಪ್ಲೀಟ್. ಎಲ್ಲಿವರೆಗೂ ಲೈಟ್ ಗ್ಲೋ ಆಗುತ್ತೆ ಅಂದರೆ ಈ ಸರ್ಕ್ಯೂಟ್ ಏನಿದೆಯಲ್ಲ ಇದು ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಕರೆಂಟ್ ಫ್ಲೋಸ್ ಥ್ರೂ ದ ಫಿಲಮೆಂಟ್. ಕರೆಂಟ್ ಏನಾಗುತ್ತೆ, ಆ ಫಿಲಮೆಂಟ್ ಮೂಲಕ ಅದು ಪಾಸ್ ಆಗುತ್ತೆ. ಫ್ಯಾಸಿನೇಟಿಂಗ್ ಫ್ಯಾಕ್ಟ್ಸ್. Sometimes an incandescent lamp does not glow even when connected to a cell. ಸೆಲ್ಗೆ ಇನ್ಕ್ಯಾಂಡಿಸೆಂಟ್ ಬಲ್ಬು ಕನೆಕ್ಟ್ ಆಗಿದ್ರೂ ಕೂಡ ಕೆಲವೊಂದು ಸತಿ ಗ್ಲೋ ಆಗಲ್ಲ, ಅಂದರೆ ಬೆಳಕು ಕೊಡಲ್ಲ. ವಿ ಸೇ ದ ಲ್ಯಾಂಪ್ ಹ್ಯಾಸ್ ಫ್ಯೂಸ್ಡ್ ಯೂಶ್ವಲಿ ಡ್ಯೂ ಟು ಬ್ರೋಕನ್ ಫಿಲಮೆಂಟ್. ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಈ ಫಿಲಮೆಂಟ್ ಇರುತ್ತಲ್ಲ ಅದು ಮುರಿದೋಗಿರುತ್ತೆ ಮಧ್ಯದಲ್ಲಿ. ಆವಾಗ ಕರೆಂಟ್ ಫ್ಲೋ ಆಗುತ್ತಾ, ಇಲ್ಲಿಗೆ ಬಂದಿರೋ ಕರೆಂಟು ಮುಂದಕ್ಕೆ ಪಾಸ್ ಆಗಲ್ಲ. ಸೊ ಆ ಬಲ್ಬು ಗ್ಲೋ ಆಗಲ್ಲ. A broken filament stops the flow of current, preventing the lamp from glowing. It is called as fused. Now let us try to make an LED glow. ಹೇಗೆ ನಾವು ಇನ್ಕ್ಯಾಂಡಿಸೆಂಟ್ ಬಲ್ಬಲ್ಲಿ ಗ್ಲೋ ಆಯ್ತಲ್ವಾ, ಚೆಕ್ ಮಾಡಿದ್ವೋ ಅದೇ ಥರ ಇವಾಗ ನಾವು ಈ ಒಂದು LED ಬಲ್ಬಲ್ಲಿ ಚೆಕ್ ಮಾಡೋಣ ಬನ್ನಿ. We have already seen how the normal bulb will glow when it is connected, correct? And the pattern of wire connection also we have already seen. Now let us see the same activity with this small LED bulb. As I have already told you, the longer leg or the longer wire should be, it is a positive terminal and smaller one is negative terminal. Now let us connect this positive long terminal to this positive terminal of the cell. See, as there is a metal cap, I can tell it is a positive and I have connected a wire. So let us just connect it by holding, and the negative terminal of the LED is getting connected to the negative terminal of the cell. As you can see, it is flat, correct? As I just touch it, you can see the bulb starts glowing. Now we have to see the opposite one. Okay, now what I will do is I'll connect this positive to the negative and the same positive to the positive. As you can see, there is no glowing in the bulb, but you can feel it is very hot, but the current is not flowing. But as I switch this, just ulta, connect positive to positive and negative to negative, the current starts flowing and you can automatically see the current in the bulb, right? With this, what we can learn is, so when the LED bulb wants to glow, then you have to always connect positive terminal to the positive, negative to the negative. You saw that the LED will glow only when the positive is connected to the positive and negative is connected to negative. ಈ ಪಾಸಿಟಿವ್ ನೆಗೆಟಿವ್ ಕನೆಕ್ಟ್ ಆಗಿದ್ರೆ ಅಥವಾ ನೆಗೆಟಿವ್ ಪಾಸಿಟಿವ್ ಕನೆಕ್ಟ್ ಆಗಿದ್ರೆ ಯಾವುದೇ ಕಾರಣಕ್ಕೂ LED ಗ್ಲೋ ಆಗಲ್ಲ ಅನ್ನೋದನ್ನು ಈ ಆ್ಯಕ್ಟಿವಿಟಿನಲ್ಲಿ ನೀವು ನೋಡಿದ್ರಿ, ಕರೆಕ್ಟ್? ನಾವು ಡೈವ್ ಡೀಪರ್. Sometimes you may come across a device in which the cells are placed side by side. ಈ ಥರ ರಿಮೋಟಲ್ಲಿ ನೀವು ನೋಡಿರ್ತೀರ, ಸೈಡ್ ಬೈ ಸೈಡೇ ಅದು ಕನೆಕ್ಟ್ ಆಗಿರುತ್ತೆ. ದೆನ್ now are the terminals of the cells connected? ಹಾಗಿದ್ರೆ ಹೇಗೆ ಆ ಸೆಲ್ಸ್ ಕನೆಕ್ಟ್ ಆಗಿರುತ್ತೆ? If you carefully look inside the battery compartment,
You will usually see a thick wire or metal strip connecting the positive terminal of one cell to the negative terminal of the next cell. ಹೇಗಿರುತ್ತೆ ಗೊತ್ತಾ, ಈ ಒಂದು ಟರ್ಮಿನಲ್ಲು ಇನ್ನೊಂದು ಟರ್ಮಿನಲ್ಗೆ ಕನೆಕ್ಟ್ ಆಗೋ ಥರ ಒಂದು ಮೆಟಲ್ ಸ್ಟ್ರಿಪ್ ಏನಾಗಿರುತ್ತೆ ಮಧ್ಯದಲ್ಲಿ ಇದ್ದೇ ಇರುತ್ತೆ. ಟು ಹೆಲ್ಪ್ ವಿತ್ ಅ ಪ್ರಾಪರ್ ಪ್ಲೇಸ್ಮೆಂಟ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸಿಂಬಲ್ಸ್ ಆರ್ ಟಿಪಿಕಲಿ ಪ್ರಿಂಟೆಡ್ ಇನ್ಸೈಡ್. ನೀವು ರಿಮೋಟ್ ಅದನ್ನು ಬಿಚ್ಚಿ ನೋಡಿಬೇಕಾದ್ರೆ ಓಕೆನಾ, ಅಲ್ಲಿ ಎರಡೂ ಏನು ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಸ್ ಜಾಯಿನ್ ಆಗೋ ಥರ ಒಂದು ಸ್ಟ್ರಿಪ್ ಇರುತ್ತೆ, ಮತ್ತು ಅದ್ರ ಮೇಲೆ ಪ್ಲಸ್ ಮತ್ತು ಮೈನಸ್ ಯಾವ ಕಡೆ ಹಾಕಬೇಕು ಅನ್ನೋದು ಕೂಡ ನಿಮಗೆ ಕೊಟ್ಟಿರ್ತಾರೆ. Now let us learn about the electric switch. How does a switch turn on or off the torch light? Let us find out. So activity, let us construct. ಇಲ್ಲಿ ಹೇಗೆ ಸ್ವಿಚ್ಚನ್ನು ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಏನು ಯೂಸ್ ಮಾಡ್ತೀವಿ ನೋಡಿ. 2 ಡ್ರಾಯಿಂಗ್ ಪಿನ್ಸ್, ಸೇಫ್ಟಿ ಪಿನ್, 2 ವೈರ್ ತೊಗೋಬೇಕು, ಸ್ಮಾಲ್ ಪೀಸ್ ಆಫ್ ಕಾರ್ಡ್ಬೋರ್ಡ್ ತೊಗೋಬೇಕು. ಇನ್ಸರ್ಟ್ ಅ ಡ್ರಾಯಿಂಗ್ ಪಿನ್ ಥ್ರೂ ದ ರಿಂಗ್ ಆಫ್ ದ ಸೇಫ್ಟಿ ಪಿನ್. ಆ ಸೇಫ್ಟಿ ಪಿನ್ನಲ್ಲಿ ಚಿಕ್ಕದಾಗಿ ರಿಂಗ್ ಇರುತ್ತಲ್ವ, ಹೋಲ್ ಇರುತ್ತಲ್ಲ, ಅದರಲ್ಲಿ ಡ್ರಾಯಿಂಗ್ ಪಿನ್ಸ್ ಅಂದರೆ ನೀವು ನೋಟಿಸ್ ಬೋರ್ಡ್ಗೆ ಚುಚ್ಚುತ್ತೀರಲ್ಲ ಅದನ್ನು ಹಾಕಿ ಕಾರ್ಡ್ಬೋರ್ಡಲ್ಲಿ ಅದನ್ನು ಫಿಕ್ಸ್ ಮಾಡಬೇಕು. ಎನ್ಶೂರಿಂಗ್ ದಟ್ ಸೇಫ್ಟಿ ಪಿನ್ ಕ್ಯಾನ್ ರೊಟೇಟ್ ಫ್ರೀಲಿ. ಆ ಸೇಫ್ಟಿ ಪಿನ್ ಏನಾಗಬೇಕು, ನೀಟಾಗಿ ರೊಟೇಟ್ ಆಗೋ ಥರ. ಆಮೇಲೆ ಫಿಕ್ಸ್ ದ ಸೆಕೆಂಡ್ ಡ್ರಾಯಿಂಗ್ ಪಿನ್ ಟು ದ ಕಾರ್ಡ್ಬೋರ್ಡ್ ಪೀಸ್ ಸೊ ದ ಫ್ರೀ ಎಂಡ್ ಆಫ್ ಸೇಫ್ಟಿ ಪಿನ್ ಕ್ಯಾನ್ ಟಚ್ ಇಟ್. ಸೊ ಇನ್ನೊಂದನ್ನು ಹೇಗೆ ಪ್ಲೇಸ್ ಮಾಡಬೇಕು ಅಂದರೆ, ಇದನ್ನು ನೀವು ಟಚ್ ಮಾಡಿದ್ರೆ ಆ ಡ್ರಾಯಿಂಗ್ ಪಿನ್ಗೆ ಸೇಫ್ಟಿ ಪಿನ್ ಟಚ್ ಆಗಬೇಕು, ಅಷ್ಟು ಡಿಸ್ಟೆನ್ಸಲ್ಲಿ ಇನ್ನೊಂದು ಡ್ರಾಯಿಂಗ್ ಪಿನ್ನ ಚುಚ್ಚಬೇಕು. ಕನೆಕ್ಟ್ ದ ವೈರ್ ಟು ಈಚ್ ಡ್ರಾಯಿಂಗ್ ಪಿನ್, ಅವರ್ ಸ್ವಿಚ್ ಇಸ್ ರೆಡಿ. ಏನು ಮಾಡಬೇಕು, ಒಂದೊಂದು ವೈರನ್ನು 2 ಡ್ರಾಯಿಂಗ್ ಪಿನ್ಗಳಿಗೆ ನೀವು ಅಟ್ಯಾಚ್ ಮಾಡಬೇಕು, ಆವಾಗ ಸ್ವಿಚ್ ರೆಡಿ ಆಗುತ್ತೆ. ಇವಾಗ ಏನು ಮಾಡಬೇಕು, ಟೆಸ್ಟನ್ನು ಮಾಡಬೇಕು. ಸೊ ಏನು ಮಾಡಿದ್ದೀವಿ, ಅದಕ್ಕೆ ಒಂದು ಬಲ್ಬ್ ಅಟ್ಯಾಚ್ ಮಾಡಿದ್ದೀವಿ, ಸೆಲ್ ಅಟ್ಯಾಚ್ ಮಾಡಿದ್ದೀವಿ, ಮತ್ತು ಸ್ವಿಚ್ಚನ್ನು ಅಟ್ಯಾಚ್ ಮಾಡಿದ್ದೀವಿ. We have to test when it glows. Correct? Come, let us see what happens. As they have given in your textbook, here I have prepared a simple switch by using a battery, wire, LED bulb and a safety pin. I have just connected everything with the help of the wires and I have put 2 screws over here. Okay. Now, as you can see, the safety pin is not touching this, so the bulb is not glowing. When I just make it to touch, you can see the bulb is glowing. Again, if I take this far away, again the bulb will not glow. Again, if I bring it here, it's going to glow. So with this, we can tell when the current flows without any opening, the bulb will glow. And when you can see there is a opening here, the current will not glow. Now, do you think that there is nothing over here? You are wrong. As you can see, or as you know that there is air around us, here also air is present, but air is bad conductor of electricity. That means it will not allow the current to pass through it. So you cannot see the bulb on. And when in this case the air will not be present because the 2 conductors are connecting to each other, here the current is flowing, that is why the bulb is glowing. So if somebody asks you there is nothing in between these 2, then you should say yes, there is air between them, but as the air is a bad conductor or the insulator of electricity, it will not allow the current to pass through it. ನೋಡಿದ್ರಲ್ವಾ, ಯಾವಾಗ ಸ್ವಿಚ್ಚು ಅಥವಾ ಸೇಫ್ಟಿ ಪಿನ್ನು ಇನ್ನೊಂದು ಡ್ರಾಯಿಂಗ್ ಪಿನ್ನನ್ನು ಟಚ್ ಆಗುತ್ತೋ ಆವಾಗ ಬಲ್ಬ್ ಗ್ಲೋ ಆಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಎ ಸ್ವಿಚ್ ಆನ್ ಆ್ಯಂಡ್ ವಿ ಕ್ಯಾನ್ ಟೆಲ್ ದಟ್ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್. ಆ್ಯಂಡ್ ಇನ್ನೊಂದು ಡ್ರಾಯಿಂಗ್ ಪಿನ್ನು ಈ ಥರ ಇದ್ದಾಗ, ಟಚ್ ಆಗದೇ ಇದ್ದಾಗ, ಇಟ್ ಈಸ್ ಕಾಲ್ಡ್ ಆಫ್ ಪೊಸಿಷನ್ ಆ್ಯಂಡ್ ದ ಸರ್ಕ್ಯೂಟ್ ಈಸ್ ಓಪನ್. ಇದು ಓಪನ್ ಸರ್ಕ್ಯೂಟ್, ಏನಕ್ಕಂದರೆ ಇದು ಕ್ಲೋಸ್ ಇಲ್ಲ, ಎಲೆಕ್ಟ್ರಿಸಿಟಿ ನೀಟಾಗಿ ಅಥವಾ ಕಂಪ್ಲೀಟಾಗಿ ಪಾಸ್ ಆಗ್ತಿಲ್ಲ. ನೋಡಿ ಹಿಂಗೆ ಪಾಸ್ ಆಗ್ತಿದೆ, ಆದರೆ ಇಲ್ಲಿ ಹೋಗೋದಕ್ಕೆ ಏನೂ ಇಲ್ಲ, ಇಲ್ಲಿ ಖಾಲಿ ಇದೆ ಅಲ್ವಾ. ಸೊ ಇಟ್ ಈಸ್ ಕಾಲ್ಡ್ ಓಪನ್ ಸರ್ಕ್ಯೂಟ್, ಯಾಕಂದರೆ ಸ್ವಿಚ್ ಓಪನ್ ಇದೆ. ಇಟ್ ಈಸ್ ಕಾಲ್ಡ್ ಕ್ಲೋಸ್ಡ್ ಸರ್ಕ್ಯೂಟ್. ಎಸ್. Now let us see about the circuit diagrams. The various components of an electrical circuit can be represented by symbols. So can we represent the circuits in simple manner? ನಾನು ಇವಾಗ ಬಲ್ಬು, ವೈರು, ಸೆಲ್ಲು ಅದನ್ನೆಲ್ಲ ಚಿತ್ರ ಬರೀರಿ ಅಂದರೆ ಅದನ್ನು ಬಿಡಿಸೋದು ಕಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಆ ಸೆಲ್ ಕಾಂಪೋನೆಂಟ್ಸ್ನ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ನ ಸಿಂಬಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನೋಡಿ,
ಸೆಲ್ಲನ್ನು ಎಷ್ಟು ಈಸಿಯಾಗಿ ಬರಿಬೋದು, ಒಂದು ಲಾಂಗ್ ಇರುತ್ತೆ, ಒಂದು ಶಾರ್ಟ್ ಇರುತ್ತೆ, ಅದನ್ನು ನೆನ್ಪಿಟ್ಕೋಬೇಕು. ಲಾಂಗ್ ಇರೋದು ಪಾಸಿಟಿವು, ಶಾರ್ಟ್ ಇರೋದು ನೆಗೆಟಿವ್. ನೋಡಿ, ಇದು ಬ್ಯಾಟ್ರಿ ಅಲ್ವಾ? ನೋಡಿ, ಇಲ್ಲಿ 2 ಸೆಲ್ಲು ಅಟ್ಯಾಚ್ ಆಗಿರೋ ಥರ ತೋರಿಸಿದ್ದಾರೆ. ನೆಕ್ಸ್ಟು ದಿಸ್ ಇಸ್ ಬಲ್ಬ್, ಇದು LED, ಸರಿನಾ? ಈ ಟ್ರಯಾಂಗಲ್ ಹಿಂಗೆ ಯಾವ ಕಡೆ ಶೇಪಲ್ಲಿ ಇದೆಯೋ ಆ ಕಡೆ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ. ದಿಸ್ ಇಸ್ ಸ್ವಿಚ್ ಆನ್, ದಿಸ್ ಇಸ್ ಸ್ವಿಚ್ ಆಫ್. ನೋಡಿ, ಓಪನ್ ಇದೆ. ಓಕೆನಾ? ದೆನ್ ವಿ ಹ್ಯಾವ್ ವಯರ್. ವಯರ್ ಅಂದರೆ ಜಸ್ಟ್ ಒಂದು ಗೆರೆ. ಇನ್ ದ ಸಿಂಬಲ್ ಫಾರ್ ಎನ್ ಎಲೆಕ್ಟ್ರಿಕ್ ಸೆಲ್, ದ ಲಾಂಗ್ ಲೈನ್ ರೆಪ್ರೆಸೆಂಟ್ಸ್ ದ ಪಾಸಿಟಿವ್ ಟರ್ಮಿನಲ್ ವೈಲ್ ದ ಶಾರ್ಟರ್ ಲೈನ್ ರೆಪ್ರೆಸೆಂಟ್ಸ್ ದ ನೆಗೆಟಿವ್ ಟರ್ಮಿನಲ್. ಇದನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಲಾಂಗರ್ ಲೈನು ಪಾಸಿಟಿವ್ ಟರ್ಮಿನಲ್ ಆಗಿರುತ್ತೆ, ಶಾರ್ಟರ್ ಲೈನು ನೆಗೆಟಿವ್ ಟರ್ಮಿನಲ್ ಆಗಿರುತ್ತೆ. In the symbol of for LED, the triangle points the direction in which the current can flow. ಈ ಒಂದು ಟ್ರಯಾಂಗಲ್ಲು ಕರೆಂಟ್ ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಇದೆ ಅನ್ನೋದನ್ನು ಅದು ತೋರಿಸುತ್ತೆ LED-ನಲ್ಲಿ. The 2 arrows indicate that a light is emitted. ಸೊ ಹೀಗೆ ತೋರಿಸ್ತಾ ಇದೆಯಲ್ಲ ಇಲ್ಲಿ ಆ್ಯರೋ ಮಾರ್ಕ್ಸ್ಗಳು ಮೇಲ್ಗಡೆ, ಇದು ಬೆಳಕು ಕೊಡ್ತಾ ಇದೆ LED ಅನ್ನೋದನ್ನು ತೋರಿಸುತ್ತೆ. By using symbols to represent electrical components, ಇಟ್ ಈಸ್ ಈಸಿಯರ್ ಟು ಡ್ರಾ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಹೌದಲ್ವಾ? ತುಂಬ ಈಸಿಯಾಗಿ ನಾವು ಅದನ್ನು ಡ್ರಾ ಮಾಡ್ಬೋದು. ಅ ರೆಪ್ರೆಸೆಂಟೇಷನ್ ಆಫ್ ಎನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಯೂಸಿಂಗ್ ಸಿಂಬಲ್ಸ್ ಇಸ್ ಕಾಲ್ಡ್ ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಈ ಒಂದು ಸಿಂಬಲ್ಸನ್ನು ಯೂಸ್ ಮಾಡಿಕೊಂಡು ಡಯಾಗ್ರಾಮ್ ಬಿಡಿಸ್ತೀವಲ್ವ, ಅದನ್ನು ಸರ್ಕ್ಯೂಟ್ ಡಯಾಗ್ರಾಮ್ ಅಂತ ಕರಿತೀವಿ. ನೋಡಿ ಇಲ್ಲಿ ಎಷ್ಟು ಈಸಿ ಆಗಿದೆ. ಯೂಸಿಂಗ್ ದ ಸಿಂಬಲ್ಸ್ ಯು ಹ್ಯಾವ್ ಟು ಡ್ರಾ ಇಟ್. ಇಲ್ಲಿ ನೋಡಿ ಏನಿದೆ ಅಂತ. ಇದು ಇನ್ಕ್ಯಾಂಡಿಸೆಂಟ್ ಬಲ್ಬು, ವೈಯರ್ಸ್ ಯೂಸ್ ಮಾಡಿದ್ದೀವಿ, ಸೆಲ್ ಇದೆ, ಸ್ವಿಚ್ ಏನಾಗಿದೆ, ಆನ್ ಇದೆ. ಸೊ ಬಲ್ಬು ಗ್ಲೋ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ವಯರ್ನ ಯೂಸ್ ಮಾಡ್ಕೊಂಡಿದ್ದೀವಿ, ಬ್ಯಾಟ್ರಿನ ಯೂಸ್ ಮಾಡಿದ್ದೀವಿ, ಮತ್ತೆ ವಯರ್ ಇದೆ, LED-ನಲ್ಲಿ ಲೈಟ್ ಪಾಸ್ ಆಗ್ತಿದೆ, ಕರೆಂಟ್ ಪಾಸ್ ಆಗ್ತಿದೆ, ಮತ್ತು ಲೈಟು ಗ್ಲೋ ಆಗ್ತಾ ಇದೆ. ದೀಸ್ ಆರ್ ಕಾಲ್ಡ್ ಆಸ್ ಸರ್ಕ್ಯೂಟ್ ಡಯಾಗ್ರಾಮ್ಸ್. ನೆಕ್ಸ್ಟ್, dive deeper. International organizations such as International Electrotechnical Commission, American National Standard Institute, and the Institute of Electrical and Electronic Engineers create standard symbols for electrical and electric parts. ಸೊ ಎಲ್ಲ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಮತ್ತು ಕಾಂಪೋನೆಂಟ್ಸ್ಗೆ ಒಂದು ಸ್ಟ್ಯಾಂಡರ್ಡ್ ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಯೂಸಿಂಗ್ ದ ಸೇಮ್ ಸಿಂಬಲ್ಸ್ ಅಕ್ರಾಸ್ ದ ವರ್ಲ್ಡ್ಸ್ ಹೆಲ್ಪ್ಸ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಆ್ಯಂಡ್ ಇಂಡಸ್ಟ್ರೀಸ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಈಸಿಲಿ. ಸೊ ಏನು ಮಾಡ್ಬೋದು ಇದರಿಂದ? ಈಸಿಯಾಗಿ ಅಲ್ವಾ, ತುಂಬ ಈಸಿಯಾಗಿ ಯಾರೇ ಆದರೂ ಕೂಡ ಅದನ್ನು ಏನು ಅನ್ನೋದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬಹುದು. ನಾವು ವಿ ವಿಲ್ ಸಿ ಅಬೌಟ್ ದ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್. ಏನು ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ಸ್ ಅಂದರೆ ನೋಡೋಣ. ವೈ ಡಿಡ್ ವಿ ಯೂಸ್ ಮೆಟಲ್ ವೈಯರ್ಸ್ ಫಾರ್ ಮೇಕಿಂಗ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್? ಅಲ್ವಾ, ವೈಯರ್ಸ್ನ ಒಳಗಡೆ ಏನಕ್ಕೆ ಬರೀ ಮೆಟಲ್ಸೇ ಇರುತ್ತೆ? ಕ್ಯಾನ್ ವಿ ನಾಟ್ ಯೂಸ್ ಸಮ್ ಅದರ್ ಮೆಟೀರಿಯಲ್ಸ್ ಫಾರ್ ವೈಯರ್ಸ್? ವೈಯರ್ಸ್ ಬದಲಾಗಿ ಏನಾದರೂ ಒಂದು ದಾರನೋ ಮರನೋ ಯೂಸ್ ಮಾಡಬಹುದಾ? ಆಲ್ಸೋ, ವೈ ಆರ್ ಎಲೆಕ್ಟ್ರಿಕಲ್ ವೈಯರ್ಸ್ ಕವರ್ಡ್ ವಿತ್ ಪ್ಲಾಸ್ಟಿಕ್ ಆರ್ ರಬ್ಬರ್? ಆ ವೈರ್ಗಳನ್ನು ನೋಡಿದ್ರೆ ನಿಮಗೆ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿರ್ತಾರೆ. ಯಾಕೆ ಹಾಗೆ ಮಾಡಿರ್ತಾರೆ? ಅಗೇನ್ ದರ್ ಇಸ್ ಅನ್ ಆಕ್ಟಿವಿಟಿ ಟು ಫೈಂಡ್ ಸಮ್ ಆಫ್ ದ ಮೆಟೀರಿಯಲ್ಸ್ ವೆದರ್ ದೇ ಆರ್ ಕಂಡಕ್ಟರ್ಸ್ ಆರ್ ಇನ್ಸುಲೇಟರ್ಸ್. ಕಮ್ ಲೆಟ್ ಅಸ್ see it. Let us see the conductors and the insulators. I have designed the activity with the very simple things by taking the battery, LED bulb, and few of the materials which are present over here. Now we have to test whether the current will pass through it. If the current passes through it, then the bulb will glow. If it does not pass, then the bulb will not glow. First we will touch with this. As you can see here, the bulb will glow. Here also the bulb will glow. That means it is a conductor. And if I touch with the wood, it's not going to glow. That means it is a non-conductor or insulator. With this plastic also it is insulator. That means it is not allowing the current to pass through it. I have taken the wire, but I have taken out the plastic covering of it. So when I touch through the wire, the current will pass. And if I see or touch it with this plastic covering, the current will not pass. So we can tell it is a insulator. Now with the glass also it is insulator. Stone, it will not allow, so it is also an insulator. The rubber also, it will not allow the current to pass through it, so it is also an insulator. Paper, insulator.
pencil, if I touch it over here, it will not allow the current to pass through it because it is made up of wood, so it is also an insulator. But if I touch it to the lead, lead is made up of graphite and it allows the current to pass through it, so it is a conductor. And safety pin, as you already seen in other activities, it is also a conductor. Now if I touch these two, these two things, will the bulb glow or not? Let us see. Yes, it will glow. So if I touch it to some things, it will not glow because here the wire or the current is not passing. But if I see it over here, the current is passing. So with this activity, we came to know about the conductors and insulators. You have seen that some of the materials will pass the electricity when they are present and some will not pass. ಕರೆಕ್ಟ್? ಇಲ್ಲಿ ಆ್ಯಕ್ಟಿವಿಟಿಯನ್ನು ಫಿಲ್ ಮಾಡಿದೆ ನೋಡಿ. ಸ್ಟಿಕ್, ಇಟ್ ಈಸ್ ಮೇಡ್ ಅಪ್ ಆಫ್ ವುಡ್. ಲ್ಯಾಂಪ್ ಬೆಳಗಲ್ಲ, ಸೊ ಇಟ್ ಈಸ್ ಅನ್ ಇನ್ಸುಲೇಟರ್. ಸ್ಕೇಲ್ ಪ್ಲಾಸ್ಟಿಕ್ಕಿಂದ ಆಗಿರುತ್ತೆ, ನೋ, ಸೊ ಇಟ್ ಈಸ್ ಅನ್ ಇನ್ಸುಲೇಟರ್. ಬ್ಯಾಂಗಲ್ ಈಸ್ ಗ್ಲಾಸ್, ಬಲ್ಬ್ ವಿಲ್ ನಾಟ್ ಗ್ಲೋ, ಸೊ ಇಟ್ ಈಸ್ ಅನ್ ಇನ್ಸುಲೇಟರ್. ಪೇಪರ್ ಸ್ಟ್ರಿಪ್ ಪೇಪರಿಂದ ಆಗಿರುತ್ತೆ, ಬಲ್ಬ್ ಗ್ಲೋ ಆಗಲ್ಲ, ಸೊ ಇಟ್ ಈಸ್ ಅನ್ ಇನ್ಸುಲೇಟರ್. ಕ್ಯಾಂಡಲ್ ವ್ಯಾಕ್ಸಿಂದ ಆಗಿರೋದು, ಲ್ಯಾಂಪ್ ಗ್ಲೋ ಆಗಲ್ಲ, ಸೊ ಇನ್ಸುಲೇಟರ್. ಕೀ ಮೆಟಲಿಂದ ಆಗಿರೋದು, ಲೈಟ್ ಗ್ಲೋ ಆಗುತ್ತೆ, ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಕಂಡಕ್ಟರ್. ಇರೇಸರ್ ರಬ್ಬರಿಂದ ಆಗಿರುತ್ತೆ, ಲ್ಯಾಂಪ್ ಗ್ಲೋ ಆಗಲ್ಲ, ಸೊ ಇಟ್ ಈಸ್ ಅನ್ ಇನ್ಸುಲೇಟರ್. ಪಿನ್ ಮೆಟಲಿಂದ ಆಗಿರುತ್ತೆ, ಲ್ಯಾಂಪ್ ಗ್ಲೋ ಆಗುತ್ತೆ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಕಂಡಕ್ಟರ್. ಸ್ಟೋನ್ ಕಲ್ಲು, ಲ್ಯಾಂಪ್ ಗ್ಲೋ ಆಗಲ್ಲ, ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಇನ್ಸುಲೇಟರ್. ಸೊ ಇನ್ಸುಲೇಟರ್ ಅಂತ ಅಂದರೆ ಏನು? ಅದನ್ನು ನಾವು ಮಧ್ಯದಲ್ಲಿಟ್ಟಾಗ ಎಲೆಕ್ಟ್ರಿಸಿಟಿ ಅದ್ರ ಮೂಲಕ ಪಾಸ್ ಆಗಲ್ಲ. ಕಂಡಕ್ಟರ್ ಅಂದರೆ ಎಲೆಕ್ಟ್ರಿಸಿಟಿಯನ್ನು ತನ್ನ ಮೂಲಕ ಅದು ಪಾಸ್ ಆಗಲಿಕ್ಕೆ ಬಿಡುತ್ತೆ. ಅನಲೈಸ್ ಯುವರ್ ಅಬ್ಸರ್ವೇಷನ್. ದ ಲ್ಯಾಂಪ್ ಗ್ಲೋಸ್ ಫಾರ್ ಸಮ್ ಮೆಟೀರಿಯಲ್ಸ್ ಓನ್ಲಿ. ಕೆಲವೊಂದು ವಸ್ತುಗಳನ್ನು ಇಟ್ಟಾಗ ಮಾತ್ರ ಬಲ್ಬು ಉರಿಯುತ್ತೆ. ದಿಸ್ ಮೀನ್ಸ್ that electric current can pass easily through some materials but not through others. ಅಂದರೆ ಎಲೆಕ್ಟ್ರಿಸಿಟಿ ಏನಾಗುತ್ತೆ, ಕೆಲವೊಂದಿಷ್ಟು ವಸ್ತುಗಳ ಮೂಲಕ ತುಂಬ ಈಸಿಯಾಗಿ ಟ್ರಾವೆಲ್ ಆಗುತ್ತೆ, ಇನ್ನು ಕೆಲವೊಂದು ಅವುಗಳ ಮೂಲಕ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಆಗಲಿಕ್ಕೆ ಬಿಡಲ್ಲ. ದ ಮೆಟೀರಿಯಲ್ಸ್ ಥ್ರೂ ವಿಚ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಆರ್ ಕಾಲ್ಡ್ ಗುಡ್ ಕಂಡಕ್ಟರ್ಸ್ ಆರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಯಾವುದು ಎಲೆಕ್ಟ್ರಿಸಿಟಿಯನ್ನು ಪಾಸ್ ಆಗಲಿಕ್ಕೆ ಬಿಡುತ್ತೋ ಅದನ್ನು ನಾವೇನಂತ ಕರಿತೀವಿ? ಕಂಡಕ್ಟರ್ಸ್ ಅಂತ ಕರಿತೀವಿ. ದ ಮೆಟೀರಿಯಲ್ಸ್ ಥ್ರೂ ವಿಚ್ ಕರೆಂಟ್ ಕೆನಾಟ್ ಪಾಸ್, ಯಾವುದ್ರ ಮೂಲಕ ಕರೆಂಟ್ ಪಾಸ್ ಆಗಲ್ವೋ ಅಂಥದ್ದನ್ನು ಇನ್ಸುಲೇಟರ್ಸ್ ಅಥವಾ ಪೂರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಬೇಸ್ಡ್ ಆನ್ ದಿ ಅಬ್ಸರ್ವೇಷನ್ ಯು ಹ್ಯಾವ್ ರೆಕಾರ್ಡೆಡ್ ಇನ್ ಟೇಬಲ್ 3.3 which materials are conductors of electricity and which are insulators. Already you have seen it. Dive deeper. Silver, copper and gold are best electrical conductors. So ಸಿಲ್ವರ್ ಆಗಿರ್ಬೋದು, ಕಾಪರ್ ಆಗಿರ್ಬೋದು, ತಾಮ್ರ ಆಗಿರಬಹುದು ಅಥವಾ ಗೋಲ್ಡ್ ಆಗಿರಬಹುದು, ಅದೆಲ್ಲ ವೆರಿ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್. ಹವೆವರ್ ಫಾರ್ ಮೇಕಿಂಗ್ ಎಲೆಕ್ಟ್ರಿಕಲ್ ವೈರ್ಸ್ ಮೆನಿ ಕಾಪರ್ ಈಸ್ ಯೂಸ್ಡ್ ಡ್ಯೂ ಟು ಇಟ್ಸ್ ಕಂಪ್ಯಾರಿಟಿವ್ಲಿ ಲೋವರ್ ಕಾಸ್ಟ್ ಆ್ಯಂಡ್ ಅಬಂಡೆಂಟ್ ಸಪ್ಲೈ. ಆದರೆ ನಾವು ವೈರನ್ನು ಮಾಡಲಿಕ್ಕೆ ಎಲೆಕ್ಟ್ರಿಸಿಟಿನಲ್ಲಿ ಕಾಪರನ್ನು ಬಳಸ್ತೀವಿ, ಯಾಕಂದರೆ ಅದು ತುಂಬ ಕಡಿಮೆ ದುಡ್ಡು, ಅದರ ಜೊತೆಗೆ ತುಂಬ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಡಿಫ್ರೆಂಟ್ ಟೈಪ್ ಆಫ್ ಎಲೆಕ್ಟ್ರಿಕಲ್ ವೈರ್ಸ್ ಆರ್ ಯೂಸ್ಡ್ ಇನ್ ಡಿಫ್ರೆಂಟ್ ಯೂಸಸ್. So table 2.3 you would have also realized that plastic, rubber and ceramics are electrical insulator. ನಿಮಗೆ ಗೊತ್ತಾಯಿತು, ಪ್ಲಾಸ್ಟಿಕ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಅದೆಲ್ಲ ಕರೆಂಟನ್ನು ಪಾಸ್ ಆಗಲಿಕ್ಕೆ ಬಿಡಲ್ಲ, ಅಂದರೆ ಅದು ಇನ್ಸುಲೇಟರ್. ಹ್ಯಾವ್ ಯು ನೌ ಅಂಡರ್ಸ್ಟುಡ್ ವೈ ವೈರ್ಸ್ ಆರ್ ಕವರ್ಡ್ ವಿತ್ ದೋಸ್ ಮೆಟೀರಿಯಲ್ಸ್? ಇವಾಗ ಗೊತ್ತಾಯ್ತಾ ಯಾಕೆ ವೈರನ್ನು ನಾವು ಪ್ಲಾಸ್ಟಿಕ್ಕಿಂದ ಕವರ್ ಮಾಡ್ತೀವಿ? ಆ ವೈರ್ ಒಳಗಡೆ ತಂತಿ ಇರುತ್ತಲ್ಲ, ಅದು ಮೆಟಲು, ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡುತ್ತೆ. ಅದನ್ನು ಡೈರೆಕ್ಟಾಗಿ ನಾವು ಮುಟ್ಟಿದ್ರೆ ನಮಗೂ ಕೂಡ ಏನಾಗುತ್ತೆ, ಎಲೆಕ್ಟ್ರಿಕ್ ಶಾಕ್ ಸಿಗುತ್ತೆ. ಏನಕ್ಕಂದರೆ ನಾವು ಕೂಡ ಕಂಡಕ್ಟರ್ಸ್, ನಮ್ಮ ಮೂಲಕ ಕೂಡ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಅದನ್ನು ನಾವು ರಬ್ಬರ್ ಅದ್ರ ಮೇಲೆ ಸುತ್ತಿದಾಗ ಏನಾಗುತ್ತೆ, ನಾವು ಟಚ್ ಮಾಡಿದಾಗ ಎಲೆಕ್ಟ್ರಿಸಿಟಿ ರಬ್ಬರ್ ಮೂಲಕ ಅಥವಾ ಪ್ಲಾಸ್ಟಿಕ್ ಮೂಲಕ ಹರಿಯೋದಿಲ್ಲ. ಇಟ್ ಈಸ್ ಅ ಇನ್ಸುಲೇಟರ್. ಸೊ ನಾವು ಅದನ್ನು ಸೇಫಾಗಿ ಹಿಡ್ಕೊಳ್ಬಹುದು. ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಟರ್ಸ್ ಆರ್ ಬೋತ್ ಇಂಪಾರ್ಟೆಂಟ್. ಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ ಎರಡೂ ಕೂಡ ನಮಗೆ ತುಂಬ ಮುಖ್ಯ. ಎಲೆಕ್ಟ್ರಿಕಲ್ ವೈರ್ಸ್, ಸ್ವಿಚಸ್, ಕನೆಕ್ಟರ್ಸ್ ಆಫ್ ಪ್ಲಗ್ಸ್ ಆ್ಯಂಡ್ ಸಾಕೆಟ್ಸ್ ಆರ್ ಮೇಡ್ ಆಫ್ ಕಂಡಕ್ಟರ್ಸ್. ವೈರ್ಸ್ ಆಗಿರಲಿ, ಸ್ವಿಚ್ಗಳಾಗಿರಲಿ, ಅದನ್ನು ಹಾಕೋ ಪ್ಲಗ್ಗು, ಸಾಕೆಟ್ ಎಲ್ಲ ಕಂಡಕ್ಟರ್ಸಿಂದ ಮಾಡಿರ್ತಾರೆ. ಬಟ್ ಇನ್ಸುಲೇಟರ್ಸ್ ಲೈಕ್ ರಬ್ಬರ್, ಪ್ಲಾಸ್ಟಿಕ್ಸ್ ಆ್ಯಂಡ್ ಸೆರಾಮಿಕ್ಸ್ ಆರ್ ಯೂಸ್ ಟು ಕವರ್ ದ ವೈರ್ಸ್, ಪ್ಲಗ್ ಟಾಪ್ಸ್ ಆ್ಯಂಡ್ ಸ್ವಿಚಸ್ ಟು ಪ್ರೊಟೆಕ್ಟ್ ಪೀಪಲ್ ಫ್ರಮ್ ಗೆಟ್ಟಿಂಗ್ ಎಲೆಕ್ಟ್ರಿಕ್ ಶಾಕ್ಸ್. ಆದರೆ
ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೋಸ್ಕರ ಅದೇ ವಯರಿನ ಮೇಲ್ಗಡೆ ಪ್ಲಾಸ್ಟಿಕ್ ಹಾಕ್ತೀವಿ. ಸ್ವಿಚಸ್ಸು ಪ್ಲಾಸ್ಟಿಕ್ಕಿಂದ ಇರುತ್ತೆ, ಸಾಕೆಟು, ಪ್ಲಗ್ಗು ಅದ್ರ ಮೇಲೆಲ್ಲ ಏನಿರುತ್ತೆ, ಪ್ಲಾಸ್ಟಿಕ್ ಇರುತ್ತೆ. ಏನಕ್ಕಂದರೆ ಟು ರೆಸ್ಕ್ಯೂ ಅಸ್ ಆರ್ ಪ್ರೊಟೆಕ್ಟ್ ಅಸ್ ಫ್ರಮ್ ಎಲೆಕ್ಟ್ರಿಕ್ ಶಾಕ್. ಕಾಷನ್, ಅವ ಬಾಡಿ ಈಸ್ ಅ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅಂದರೆ ನಮ್ಮ ಬಾಡಿ ಕೂಡ ಕಂಡಕ್ಟರು, ಅಂದರೆ ಎಲೆಕ್ಟ್ರಿಸಿಟಿಯನ್ನು ಅದು ಪಾಸ್ ಆಗಲಿಕ್ಕೆ ಬಿಡುತ್ತೆ. ಎಲೆಕ್ಟ್ರಿಕ್ ಕರೆಂಟ್ ಪಾಸಿಂಗ್ ಥ್ರೂ ಅವರ್ ಬಾಡಿ ಮೇ ಕಾಸ್ ಸಿವಿಯರ್ ಇಂಜುರಿ ಆರ್ ಇವನ್ ಡೆತ್. ಅಕಸ್ಮಾತ್ ಎಲೆಕ್ಟ್ರಿಸಿಟಿ ಏನಾದರೂ ನಿಮ್ಮ ಮೂಲಕ ಪಾಸ್ ಆದರೆ ತುಂಬ ಡೇಂಜರ್ ಅದು. ಎಷ್ಟು ಡೇಂಜರ್ ಅಂದರೆ ಕೆಲವೊಂದು ಸತಿ ಸಾಯಲೂಬಹುದು. ಆಲ್ವೇಸ್ ಹ್ಯಾಂಡಲ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ವಿತ್ ಕೇರ್. ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ನೆವರ್ ಟಚ್ ಸ್ವಿಚಸ್ ಆರ್ ಪ್ಲಗ್ಸ್ ವಿತ್ ವೆಟ್ ಹ್ಯಾಂಡ್ಸ್. ನೀರು ಕೈಯಲ್ಲಿ ಯಾವತ್ತೂ ಕೂಡ ನೀವು ಸ್ವಿಚಸ್ ಅಥವಾ ಪ್ಲಗ್ಸನ್ನು ಮುಟ್ಟಬಾರ್ದು. ಏನಕ್ಕಂದರೆ ನಿಮ್ಮ ಬಾಡಿ ಕೂಡ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡುತ್ತೆ. ಈವನ್ ವಾಟರ್ ವಿಲ್ ಪಾಸ್ ದ ಎಲೆಕ್ಟ್ರಿಸಿಟಿ. ಅದಕ್ಕೆ ತಾನೇ ಬಿಸಿನೀರು ಕಾಯಿಸುವಾಗ ನೀವೇನಾದರೂ ಎಲೆಕ್ಟ್ರಿಕ್ ರಾಡ್ ಇಟ್ಟಾಗ ಹೆಂಗೆ ಬಿಸಿ ಆಗುತ್ತೆ ಅಂದರೆ ಕರೆಂಟು ಎಲೆಕ್ಟ್ರಿಕ್ ರಾಡ್ ಮೂಲಕ ನೀರನ್ನು ಬಿಸಿ ಮಾಡುತ್ತೆ. ಅಂದರೆ ಅಲ್ಲಿ ಕೂಡ ಕರೆಂಟ್ ಪಾಸ್ ಆಗುತ್ತೆ. ಅಕಸ್ಮಾತ್ ಅದೇನಾದರೂ ಕಾಯುವಾಗ ನೀವು ತಪ್ಪಿ ಕೈ ಇಟ್ಟರೆ ನಿಮಗೆ ಎಲೆಕ್ಟ್ರಿಸಿಟಿ ತಾಕಿ ನೀವು ಸಾಯಬಹುದು ಅಲ್ವಾ. ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ. ಯೂಸ್ ಎಲೆಕ್ಟ್ರಿಕಲ್ ಡಿವೈಸಸ್ ಇನ್ ವೆಟ್ ಏರಿಯಾ ಆರ್ ಹ್ಯಾಂಡಲ್ ಎಕ್ವಿಪ್ಮೆಂಟ್ ವಿತ್ ಡ್ಯಾಮೇಜ್ಡ್ ಇನ್ಸುಲೇಷನ್ ಆರ್ ಬ್ರೋಕನ್ ಪ್ಲಗ್ಸ್. ಯಾವತ್ತೂ ಕೂಡ ಮುರಿದೋಗಿರುವಂತಹ ವಯರ್ಗಳನ್ನಾಗಲಿ ಅಂಥದ್ದನ್ನೆಲ್ಲ ಯಾವತ್ತೂ ಯೂಸ್ ಮಾಡಬಾರ್ದು. ಡೈವ್ ಡೀಪರ್. ಹ್ಯಾವ್ ಯು ಎವರ್ ವಂಡರ್ಡ್ ಹೌ ದ ಎಲೆಕ್ಟ್ರಿಸಿಟಿ ಫ್ರಮ್ ಅ ಸೆಲ್ ಆರ್ ಬ್ಯಾಟ್ರಿ ಈಸ್ ಡಿಫ್ರೆಂಟ್ ಫ್ರಮ್ ಎಲೆಕ್ಟ್ರಿಸಿಟಿ ಕಮಿಂಗ್ ಫ್ರಮ್ ಅ ವಾಲ್ ಸಾಕೆಟ್? ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ ಈ ಕರೆಂಟು ನಾವು ಬ್ಯಾಟ್ರಿ ಸೆಲ್ ಯೂಸ್ ಮಾಡ್ತೀವಲ್ಲ ಅದಕ್ಕಿಂದ ಬರೋದಕ್ಕೂ ಈ ನಮ್ಮ ವಯರಿಂದ ಬರುತ್ತಲ್ಲ ಡೈರೆಕ್ಟಾಗಿ ಅದಕ್ಕೂ ಏನು ಡಿಫ್ರೆನ್ಸ್ ಇರಬಹುದು? ಎಲೆಕ್ಟ್ರಿಸಿಟಿ ಫ್ರಮ್ ಬ್ಯಾಟ್ರೀಸ್ ಯೂಶ್ವಲಿ ಪವರ್ಸ್ ಸ್ಮಾಲ್ ಡಿವೈಸಸ್ ಆ್ಯಂಡ್ ಈಸ್ ಆಫ್ ಟೈಪ್ ಕಾಲ್ಡ್ ಡೈರೆಕ್ಟ್ ಕರೆಂಟ್. ಸೊ ನಮಗೆ ಬ್ಯಾಟ್ರಿ ಅಥವಾ ಸೆಲ್ಲಿಂದ ಸಿಗೋದು ತುಂಬ ಸ್ಮಾಲ್ ಡಿವೈಸಸ್ನ ರನ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಗಡಿಯಾರ ಇರಬಹುದು, ರಿಮೋಟ್ ಇರಬಹುದು, ರೇಡಿಯೋ, ಟಾರ್ಚ್ ಲೈಟು, ಇದೆಲ್ಲ ತುಂಬ ಕಡಿಮೆ ಅಥವಾ ಚಿಕ್ಕ ಡಿವೈಸಸ್ ಅಲ್ವಾ. ಸೊ ಎಲೆಕ್ಟ್ರಿಕ್ ಸೆಲ್ಲಲ್ಲಿರೋ ಪವರು ಇಂಥ ಡಿವೈಸ್ನ ರನ್ ಮಾಡಲಿಕ್ಕೆ ಯೂಸ್ ಮಾಡುತ್ತೆ. ಅದನ್ನು ನಾವು DC ಕರೆಂಟ್ ಅಥವಾ ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ. ಇನ್ ಕಾಂಟ್ರಾಸ್ಟ್, ದಿ ಎಲೆಕ್ಟ್ರಿಸಿಟಿ ಫ್ರಮ್ ಪವರ್ ಪ್ಲ್ಯಾಂಟ್ಸ್ ದಟ್ ಕಮ್ ಫ್ರಮ್ ವಯರ್ ಸಾಕೆಟ್ ಆರ್ ವಾಲ್ ಸಾಕೆಟ್ ಇಸ್ ನೋನ್ ಆಸ್ ಆಲ್ಟರ್ನೇಟಿವ್ ಕರೆಂಟ್. ಕ್ಯಾನ್ ರನ್ ಲಾರ್ಜರ್ ಅಪ್ಲಯನ್ಸ್. ದೊಡ್ಡ ಅಪ್ಲಯನ್ಸಸ್ ಲೈಕ್ TV, ವಾಷಿಂಗ್ ಮೆಷಿನ್, ರೆಫ್ರಿಜಿರೇಟರ್, AC, ಮಿಕ್ಸರ್ ಗ್ರೈಂಡರ್, ಇದೆಲ್ಲ ಸ್ವಲ್ಪ ಹೈಯರ್ ಎನರ್ಜಿ ಅಥವಾ ಹೈಯರ್ ಎಲೆಕ್ಟ್ರಿಸಿಟಿ ಬೇಕಾದಂತಹ ಡಿವೈಸಸ್. ಸೊ ಇದನ್ನೆಲ್ಲ ರನ್ ಮಾಡಬೇಕು ಅಂದರೆ ನಮಗೆ ವಯರ್ ಮೂಲಕ ಬರುತ್ತಲ್ಲ, ವಾಲಿಂದ ಗೋಡೆಗಳ ಇದರಲ್ಲಿ ವಯರ್ ಹಾಕಿರ್ತಾರಲ್ಲ ಅದರಿಂದ ಸಿಗೋದನ್ನು ನಾವು ಆಲ್ಟರ್ನೇಟಿವ್ ಕರೆಂಟ್ ಅಂತ ನಾವು ಅದನ್ನು ಕರಿತೀವಿ. ಸೊ ಇದಿಷ್ಟು ಕೂಡ ನಿಮ್ಮ ಎಲೆಕ್ಟ್ರಿಸಿಟಿ ಚಾಪ್ಟರ್ ಹಾಗೆಯೇ ಸರ್ಕ್ಯೂಟ್ ಬಗ್ಗೆ ಇನ್ಫಾರ್ಮೇಷನ್ ಇತ್ತು. ಐ ಹೋಪ್ ದಿಸ್ ಚಾಪ್ಟರ್ ಈಸ್ completely clear for you because we have done it with the activities. So if this video is helpful, please like this video, share it, and if you have not subscribed our channel, please subscribe it. Thank you.